ಎಲ್ಲರಿಗೂ ನಮಸ್ತೆ. ಈ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ನಿಮ್ಹಾನ್ಸ್ ಕಡೆಯ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಮತ್ತು ಜಿರಿಯಾಟ್ರಿಕ್ ಯೂನಿಟ್ ಕಡೆಯಿಂದ ಎಲ್ಲರನ್ನೂ ಸ್ವಾಗತಿಸ್ತಿದ್ದೇನೆ. ಇಷ್ಟು ದಿನ ಬರೀ ಹಿರಿಯರ ಆರೈಕೆಯನ್ನ ಹೇಗ್ ಮಾಡ್ಬೇಕು, ವಯಸ್ಸಾದ ಕಾಲದಲ್ಲಿ ನಮ್ಮ ಜೀವನ ಹೇಗಿರತ್ತೆ, ಮತ್ತೆ ಯಾವ್ಯಾವ ಆರೋಗ್ಯ ತೊಂದರೆಗಳು ಬರುತ್ತೆ, ಆರೋಗ್ಯ ತೊಂದರೆ ಬಂದಾಗ ನಾವು ಅದನ್ನ ಹೇಗ್ ನೋಡ್ಕೊಳ್ಬೇಕು, ಈ ತರ ಆರೋಗ್ಯ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಡೆಸ್ಕೊಂತ ಬಂದಿದೀವಿ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಪ್ಪಾ ಅಂತ ಅಂದ್ರೆ, ಹಿರಿಯರನ್ನ ಆರೈಕೆ ಮಾಡೋದ್ರಲ್ಲಿ ನಮ್ಮ ಆರೈಕೆನ ನಾವು ಹೇಗ್ ಮಾಡ್ಕೊಳ್ಬೇಕು ಅಂದ್ರೆ, ನಾವು ಒಬ್ರನ್ನ ಬೇರೆಯವ್ರನ್ನ ನಾವು ಕೇರ್ ಮಾಡ್ತಿದೀವಿ ಅಂದ್ರೆ ಫಸ್ಟ್ ನಮ್ ಸೆಲ್ಫ್ ಕೇರ್ ಅಂದ್ರೆ ನಮ್ಮನ್ನ ನಾವು ಹೇಗ್ ನೋಡ್ಕೊಳ್ಬೇಕು ಅಂತ ಹೇಳ್ಕೊಡೋದಕ್ಕೋಸ್ಕರ ನಮ್ಮೊಟ್ಟಿಗೆ ಡಾಕ್ಟರ್ ನಿಖಿತಾ ಕುಲಕರ್ಣಿ ಅವರಿದ್ದಾರೆ. ಇವರು 2000 ಇವರು ಸೀನಿಯರ್ ರೆಸಿಡೆಂಟ್ ಆಗಿ Stacy, I think she logged out. Some connection problem must be there. She's back now. Okay, all right. He's still on mute, pa. ಓಕೆ. ಸೊ ಡಾಕ್ಟರ್ ನಿಖಿತಾ ಕುಲಕರ್ಣಿ ಅವರು 2023ರಿಂದ ನಿಮ್ಹಾನ್ಸಲ್ಲಿನ ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಡಿಫ್ರೆಂಟ್ ರೋಲ್ ಅಂದ್ರೆ ಈ ಒಂದೊಂದು ಬೇರೆ ಬೇರೆ ಕರ್ತವ್ಯವನ್ನ ಕೂಡ ನಿರ್ವಹಿಸಿ ಅವರು ಎಕ್ಸ್ಪರ್ಟೈಸ್ ಕೂಡ ಆಗಿದ್ದಾರೆ. ಸೊ ಅವರು ಪ್ರಸ್ತುತವಾಗಿ ಸೀನಿಯರ್ ರೆಸಿಡೆಂಟ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಕ್ಲಿನಿಕಲ್ ರಿಸರ್ಚ್ ಟ್ರೈನಿಂಗ್ ಫೆಲೋ ಇನ್ ಕ್ಲಿನಿಕಲ್ ರಿಸರ್ಚ್ ಸೆಂಟರ್ ಅಲ್ಲಿ ಫಾರ್ ನ್ಯೂರೋ ಮಾಡ್ಯುಲೇಷನ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾರೆ. ಅದೇ ರೀತಿ ಅವರು ಡಾಕ್ಟರ್ ಮಾತ್ರನೇ ಅಲ್ಲ, ಶಿ ಇಸ್ ಅ ಗುಡ್ ಮ್ಯೂಸಿಷಿಯನ್ ಕೂಡ, ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಷಿಯನ್ ಕೂಡ ಅವರು. ಅದೇ ರೀತಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವರು ಆರ್ಟಿಸ್ಟ್ ಕೂಡ ಆಗಿದ್ದಾರೆ. ಸೊ ಇದಿಷ್ಟು ಅವ್ರನ್ನ ಒಂದು ಕಿರು ಪರಿಚಯದ ಮೂಲಕ ಇವತ್ತಿನ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ಶುರು ಮಾಡೋಣ. ಹ್ಯಾಂಡಿಂಗ್ ಓವರ್ ಟು ಯು ನಿಖಿತಾ ಮ್ಯಾಮ್. ಧನ್ಯವಾದಗಳು ಕೋಮಲ ಅವರೇ. ಸೊ ಇವತ್ತು ನಾನು ಈ ವಿಷಯನ ಆಯ್ಕೆ ಮಾಡ್ಕೊಂಡಿರೋದು, ನಾನು ತುಂಬಾ ಆಲೋಚನೆ ಮಾಡಿದ್ದೆ. ಅಂದ್ರೆ ಈ ವಯೋಮಾನಸ ಸಂಜೀವನಿಯಲ್ಲಿ ಆಲ್ರೆಡಿ ತುಂಬಾ ಸಾಕಷ್ಟು ವಿಷಯಗಳನ್ನ ಕವರ್ ಮಾಡ್ಬಿಟ್ಟು ಅದ್ರ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಆದ್ರೆ ಈ ಒಂದ್ ವಿಷಯ ಬಗ್ಗೆ ನಂಗೆ ಜಾಸ್ತಿ ಮಾಹಿತಿ ಸಿಗ್ಲಿಲ್ಲ. ನಾನು ಇದ್ರ ಬಗ್ಗೆ ಪ್ರಿಪೇರ್ ಮಾಡುವಾಗ, ಇದ್ರ ಬಗ್ಗೆ ಓದುವಾಗ ನನ್ಗೆ ಉತ್ತರಗಳಿಗಿಂತ ಪ್ರಶ್ನೆಗಳೇ ಜಾಸ್ತಿ ಬಂತು ಅಂತ ಅನ್ಕೊಂಡೆ. ಸೊ ನಿಮ್ಮೆಲ್ಲರೊಡನೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಆಲೋಚನೆಗಳು ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಪ್ರೆಸೆಂಟೇಶನ್ ಅನ್ನ ಶುರು ಮಾಡ್ತೀನಿ. ಒಂದ್ ನಿಮಿಷ. ಓಕೆ, ಕಾಣಿಸ್ತಾ ಇದೆಯಾ? ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಮ್ಯಾಮ್. ಓಕೆ, 1 minute. ನಾನ್ ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಹಿರಿಯ ಆರೈಕೆದಾರರ ಆರೈಕೆ. ಈಗ ಇಲ್ಲಿವರೆಗೂ ಯಾರಿಗಾದ್ರೂ ಕಾಯಿಲೆ ಆದಾಗ, ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಯಾವ್ದಾದ್ರೂ ಪ್ರಾಬ್ಲಮ್ ಆದಾಗ ಅವ್ರಿಗೆ ಆರೈಕೆ ನೀಡುವವರು ಪಾತ್ರ ತುಂಬಾ ಮುಖ್ಯವಾಗುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಈಗ ವಿ ಆರ್ ಎನ್ ಏಜಿಂಗ್ ಕಂಟ್ರಿ. ಅಂದ್ರೆ ಹಿರಿಯರು ಜನಸಂಖ್ಯೆ ಬರ್ತಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದೇ ತರ ಹಿರಿಯ ಆರೈಕೆದಾರರು ಅಂದ್ರೆ 50 ವರ್ಷದ ಮೇಲಿರೋರಾಗ್ಲಿ, 60 ವರ್ಷ ಮೇಲಿರೋರಾಗಿ ಅವರು ಆರೈಕೆದಾರರ ಪಾತ್ರವನ್ನು ನೀಡುತ್ತಿದ್ದಾರೆ. ಸೊ ಅವ್ರ ಕಷ್ಟಗಳೇನು, ಅವ್ರು ಬೇರೆ ಈಗ ಚಿಕ್ಕ ವಯಸ್ಸವ್ರು ಇರೋರಾಗ್ಲಿ ಅಥವಾ ಬೇರೆ ಏಜ್ ಗ್ರೂಪ್ನವ್ರು ಇರೋರಾಗ್ಲಿ, ಅವ್ರ ಆರೈಕೆ ನೀಡುವಾಗ ಅವ್ರ ಚಾಲೆಂಜಸ್ ಏನು, ಅಥವಾ ಈಗ ಹಿರಿಯ ಆರೈಕೆದಾರರಾದಾಗ ಅವ್ರ ಚಾಲೆಂಜಸ್ ಅಥವಾ ಅವ್ರ ಕಷ್ಟಗಳು ಬೇರೆ ಆಗಿರಬಹುದಾ ಅಂತ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಸೊ ನಾನ್ ಹೇಳ್ದಂಗೆ ಯಾಕೆ ಇದ್ರ ಬಗ್ಗೆ ನಾವು ಮಾತಾಡ್ಬೇಕು, ಯಾಕೆ ಹಿರಿಯ ಆರೈಕೆದಾರರ ಬಗ್ಗೆ ನಾವು ಮಾತಾಡ್ಬೇಕು ಅಂದ್ರೆ, 2022ರ ಸರ್ವೆ ಮಾಡಿದಾಗ ಆಲ್ಮೋಸ್ಟ್ 15 ಕೋಟಿ ಜನ 60 ವಯಸ್ಸಿನ ಮೇಲೆ ಜನಗಳಿದ್ರು.
60 ವಯಸ್ಸಿನ ಜನಗಳ ಮೇಲೆ ಇದ್ದವರಿಗೆ 52% ಜನಗಳಿಗೆ ಅವರ ದಿನನಿತ್ಯದ ಕೆಲಸಗಳಲ್ಲಿ, ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ADL, ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಥವಾ ಇನ್ಸ್ಟ್ರೂಮೆಂಟಲ್ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್, ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ ಅವ್ರು ಸ್ನಾನ ಮಾಡೋದಾಗ್ಲಿ, ಬ್ರಷ್ ಮಾಡೋದಾಗ್ಲಿ, ಬಟ್ಟೆ ಹಾಕೊಳ್ಳೋದಾಗ್ಲಿ, ತಿನ್ನೋದಾಗ್ಲಿ, ಅಥವಾ ಅವರ ಹಣದ ವಿಚಾರಗಳು, ಲೀಗಲ್ ವಿಚಾರಗಳು, ಬೇರೆ ಕೆಲಸ ಮಾಡಕ್ಕೆ ಒಂದು ಪ್ಲಾನ್ ಮಾಡೋ ವಿಚಾರಗಳಲ್ಲಿ ಅವ್ರಿಗೆ ಸಹಾಯ ಬೇಕಾಗತ್ತೆ, ಅವ್ರು ಒಬ್ರೇ ಮಾಡಕ್ಕಾಗಲ್ಲ. ಸೊ 52% ಜನಗಳಿಗೆ ಸಹಾಯ ಬೇಕು. ಇನ್ನೊಂದು 2016ರಲ್ಲಿ ನಡೆದಿರೋ ಸಂಶೋಧನೆಯಲ್ಲಿ ಯಾರ್ಯಾರಿಗೆ ಮಾನಸಿಕ ಕಾಯಿಲೆ ಇದೆ ಅವರು ಪ್ರೈಮರಿ ಕೇರ್ ಟೇಕರ್ ಅಥವಾ ಆರೈಕೆದಾರರು 21% ಆರೈಕೆದಾರರು 50 ವಯಸ್ಸಿನ ಮೇಲ್ ಇದ್ದವರು. ಸೊ ಅದಕ್ಕಾಗಿ ಹಿರಿಯ ಆರೈಕೆದಾರರ ಬಗ್ಗೆ ಮಾತಾಡೋದು ತುಂಬಾ ಮುಖ್ಯವಾದ. ಸೊ ಇನ್ನೊಂದು ಪದ ಏನ್ ಹೇಳ್ತೀವಿ, ಇವರು ಅದೃಶ್ಯ ಆರೈಕೆದಾರರು ಅಥವಾ ಇನ್ವಿಸಿಬಲ್ ಕೇರ್ ಗಿವರ್. ವಯಸ್ಸಾದ್ಮೇಲೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಾಗ್ಲಿ ತುಂಬಾ ಜನಗಳಿಗೆ ಇದು ನಾವು ಮಾಡೋದು ಒಂದು ನಮ್ಮ ಕರ್ತವ್ಯವಾಗಿರ್ಬೇಕು, ನಾವು ಪ್ರೀತಿ ಅಥವಾ ನಮ್ ಡ್ಯೂಟಿ ಅಂತ ಇದನ್ನ ಮಾಡ್ತಾ ಇದೀವಿ ಹೊರತು ಮಾಡ್ಲೇಬೇಕು ಅನ್ನೋ ಪಾತ್ರ ನಿರ್ವಹಿಸ್ತಾರೆ. ಅದಕ್ಕಾಗಿ ಅವ್ರಿಗೆ ಬರೋ ಕಷ್ಟಗಳಾಗ್ಲಿ, ಅವ್ರಿಗೆ ಬರೋ ಬೇರೆ ದುಃಖಗಳಾಗ್ಲಿ ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲ್ಲ. ಯಾಕಂದ್ರೆ ಅದನ್ನ ಮಾಡಿದ್ರೆ ಅದ್ರ ಬಗ್ಗೆ ಮುಜುಗರ ಆಗ್ಬೋದು, ಅಥವಾ ನಾವ್ ಇದನ್ನ ಮಾಡ್ತಾ ಇದೀವಿ, ಜನಗಳು ನಮ್ ಬಗ್ಗೆ ತಪ್ಪು ತಿಳ್ಕೊತಾರೇನೋ ಅಂತ ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡಲ್ಲ. ಇನ್ನೊಂದು ಸಂಶೋಧನೆಯಲ್ಲಿ ಏನ್ ನೋಡಿದೀವಿ, ಆಲ್ಮೋಸ್ಟ್ 30% ಹಿರಿಯ ಆರೈಕೆದಾರರಿಗೆ ಖಿನ್ನತೆ ಲಕ್ಷಣಗಳು ಕೂಡ ಕಂಡು ಬಂದಿದೆ. ಸೊ ಆರೈಕೆ ಕೊಡುವುದು ಬರೀ ನಾವು ದೈಹಿಕವಾಗಿ ಕೊಡುವುದಲ್ಲ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಸಹನು ಕೊಡಬೇಕಾಗತ್ತೆ. ಅದಕ್ಕಾಗಿ ಇದಕ್ಕೆ ತುಂಬಾ ಇದೊಂದು ಬಹಳ ಮುಖ್ಯವಾದ ವಿಷಯ, ಇದ್ರ ಬಗ್ಗೆ ಮಾತಾಡೋದು ತುಂಬಾ ಮುಖ್ಯ ಅಂತ ನನ್ಗನ್ಸುತ್ತೆ. ಸೊ ಆರೈಕೆ ನೀಡೋದಂದ್ರೆ ಏನು? ಇನ್ನೊಬ್ಬ ವ್ಯಕ್ತಿಗೆ ದೈಹಿಕ ಮತ್ತು ಭಾವನಾತ್ಮಕ ಅವರ ನೀಡ್ಸ್ ಅನ್ನ ಅವ್ರ ಪೂರ್ತಿ ಮಾಡೋದಾಗ್ಬೋದು. ಸೊ ಇದು ಅನ್ಪೇಯ್ಡ್ ಅಸಿಸ್ಟೆನ್ಸ್, ಅಂದ್ರೆ ಇದಕ್ಕೆ ಯಾವುದೇ ಆದ ಹಣ ಆಗ್ಲಿ ಅಥವಾ ಯಾವುದೇ ಆದ ಅವರಿಗೆ ಅಸಿಸ್ಟೆನ್ಸ್ ಆಗ್ಲಿ ಇಲ್ಲದೆ ದೈಹಿಕವಾಗಿ ಮತ್ತೆ ಅವರ ಭಾವನಾತ್ಮಕ, ಮಾನಸಿಕ ಅವರ ನೀಡ್ಸ್ ಅನ್ನ ಪೂರ್ತಿ ಮಾಡಕ್ಕೆ ಇಟ್ ಕ್ಯಾನ್ ರೇಂಜ್ ಎನಿವೇರ್ ಫ್ರಮ್ ಪಾರ್ಷಿಯಲ್ ಹೆಲ್ಪ್, ಅಂದ್ರೆ ಸ್ವಲ್ಪ ಗಂಟೆಗಳಾಗ್ಬೋದು, ಸ್ವಲ್ಪ ಭಾಗಗಳಾಗ್ಬೋದು, ಟು ಫುಲ್ ಟೈಮ್ ಅಥವಾ 24 ಗಂಟೆಯ ಆರೈಕೆ ನೀಡೋದು ಆಗ್ಬೋದು. ಸೊ ಇದರಲ್ಲಿ ತುಂಬಾ ಭಾಗಗಳಿದೆ. ಒಂದು ಫಿಸಿಕಲ್, ಅಂದ್ರೆ ದೈಹಿಕ ಆರೈಕೆ, ಅವ್ರಿಗೆ ಸ್ನಾನ ಮಾಡಿಸೋದಾಗ್ಲಿ, ಅವ್ರಿಗೆ ಬಟ್ಟೆ ಹಾಕಕ್ಕೆ ಹೆಲ್ಪ್ ಮಾಡಕ್ಕಾಗ್ಲಿ, ಅಥವಾ ನಡಿಯಕ್ ಆಗ್ಬಹುದು, ಅವ್ರಿಗೆ ತಿನ್ಸಕ್ ಆಗ್ಬೋದು, ಅವ್ರಿಗೆ ಏನಾದ್ರು ಗಾಯಗಳಾಗಿದ್ರೆ ಅದನ್ನ ಡ್ರೆಸ್ಸಿಂಗ್ ಮಾಡೋದಾಗ್ಲಿ ಅದಾಗ್ಬೋದು. ಭಾವನಾತ್ಮಕ ಅಥವಾ ಮಾನಸಿಕ, ಅವ್ರಿಗೆ ಸಂಗಾತ, ಮಾನಸಿಕ ಬೆಂಬಲ ಅಥವಾ ಅವ್ರಿಗಿರೋ ಸಂಕಟದಲ್ಲಿ ಅದನ್ನ ನಿರ್ವಹಣೆ ಮಾಡೋದು, ಇದು ಸಹ ಅದ್ರದ್ದು ಒಂದು ಮುಖ್ಯವಾದ ಭಾಗ. ಮೂರನೇದಾಗಿ ಮೆಡಿಕಲ್, ಅಥವಾ ಈಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೋದಾಗ್ಬೋದು, ಯಾವ ಮಾತ್ರೆಗಳನ್ನ ತಗೋಬೇಕು, ಎಷ್ಟು ತಗೋಬೇಕು, ಅವ್ರ ಬೇರೆ ಫಿಸಿಯೋಥೆರಪಿಗೆ ಆಗ್ಬಹುದು, ಅಥವಾ ಬೇರೆ ಅವ್ರ ಕೀಮೋಥೆರಪಿ ಅಪಾಯಿಂಟ್ಮೆಂಟ್ ಕರ್ಕೊಂಡು ಹೋಗೋದಾಗ್ಬೋದು, ಹೆಂಗ್ ಕರ್ಕೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು, ಎಷ್ಟು ಗಂಟೆಗೆ ಹೋಗ್ಬೇಕು, ಈ ಭಾಗ. ಇನ್ನೊಂದು ಲಾಸ್ಟ್ಲಿ ಬಹಳ ಮುಖ್ಯವಾದ ಅಂದ್ರೆ ಫೈನಾನ್ಷಿಯಲ್ ಮತ್ತೆ ಲೀಗಲ್. ಇದಕ್ಕೆಲ್ಲ ಹೆಂಗೆ ನಾವು ಹಣಕಾಸನ್ನು ಹೆಂಗೆ ಅಲೋಕೇಟ್ ಮಾಡ್ಬೇಕು, ಅಥವಾ ಲೀಗಲ್ ಆಸ್ಪೆಕ್ಟ್ಸ್ ಅನ್ನ, ಅದರ ಲೀಗಲ್ ಆಸ್ಪೆಕ್ಟ್ ಏನೇನ್ ಮಾಡ್ಬೇಕು, ಯಾವ ದಾಖಲೆಗಳನ್ನು, ಕಾನೂನು ವಿಷಯದ ಬಗ್ಗೆ ಅವರು ಜವಾಬ್ದಾರಿಗಳಾಗ್ಲಿ ಅದನ್ನ ಹೆಂಗ್ ನೋಡ್ಕೋಬೇಕು, ಇದು ಸಹ ಅದ್ರದ್ದೊಂದು ಮುಖ್ಯವಾದ ಭಾಗ. ಸೊ ನಾನು ಹೇಳ್ದಂಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆರೈಕೆ ನೀಡೋದು ಅಂದ್ರೆ ಒಂದು ಧಾರ್ಮಿಕ ಕರ್ತವ್ಯ ಅಂತಾನೂ ಸಹ ನೋಡ್ತಾರೆ. ಆರೈಕೆ ನೀಡೋದು ಅಂದ್ರೆ ಅವ್ರದ್ದೊಂದು ಜವಾಬ್ದಾರಿ ಅಂತ ನೋಡ್ತಾರೆ. ಆಮೇಲೆ ನಮ್ಮಲ್ಲಿರೋ ಜಾಯಿಂಟ್ ಸಿಸ್ಟಮ್ ಅಥವಾ ಅವಿಭಕ್ತ ಕುಟುಂಬದ ಸಿಸ್ಟಮ್ ಅಲ್ಲಿ ತುಂಬಾ ಜನ ಮುಂಚೆಯಿಂದ ಈ ಜವಾಬ್ದಾರಿಯನ್ನ ಶೇರ್ ಮಾಡ್ತಾ ಇದ್ರು. ಸೊ ಒಬ್ರೇ ಆರೈಕೆ ನೀಡಬೇಕು ಅಂತ ಇರ್ಲಿಲ್ಲ. ತುಂಬಾ ಜನಗಳ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಶೇರ್ ಮಾಡಿದಾಗ ಅದು ಹಂಚ್ಕೊಂಡು ಕೆಲವು ಭಾಗಗಳಲ್ಲಿ ಅವ್ರಿಗೇನು ಇಷ್ಟ ಆಗತ್ತೆ ಅಥವಾ ಅವ್ರು ಯಾವ ವಿಷಯದಲ್ಲಿ ಅವ್ರಿಗೆ ಚೆನ್ನಾಗ್ ಮಾಡಕ್ಕಾಗತ್ತೆ ಆ ಭಾಗ ಅವರು ನಿರ್ವಹಿಸ್ತಿದ್ರು. ಇನ್ನೂ ಸಹ ಕೇರ್ ಗಿವಿಂಗ್ ಒಂದು ಫೆಮಿಲಿಯಲ್ ಡ್ಯೂಟಿ ಅಥವಾ ಅವರ ಸಹಜ ಜವಾಬ್ದಾರಿಯನ್ನೇ ನೋಡ್ತಾರೆ ಹೊರತು ಇದೊಂದು ಅವರು ನಿರ್ವಹಿಸ್ತಿರೋ ಬೇರೆ ಒಂದು ಪಾತ್ರ ಅಥವಾ ಒಂದು ಕೆಲಸವಾಗ್ಲಿ ಅಂತ ಅದಕ್ಕೊಂದು ಗುರ್ತು ಇನ್ನೂ ಇಲ್ಲ. ಸೊ ನಾನು ಫಸ್ಟ್ ಹೇಳ್ದಂಗೆ ವಿತ್ ದ ಇನ್ಕ್ರೀಸ್ ಇನ್ ದ ಏಜಿಂಗ್ ಪಾಪ್ಯುಲೇಷನ್, ಹಿರಿಯ ಜನಸಂಖ್ಯೆ ಜಾಸ್ತಿ ಆದಂಗ ಎಲ್ಡರ್ಲಿ ಇನ್ನೂ ನಾವು ನಮ್ಮ ಸೊಸೈಟಿಯಲ್ಲಿ 60 ಆದ್ಮೇಲೆ ಅಂದ್ರೆ ಅವ್ರಿಗೆ ಎಲ್ಲರೂ ಕೇರ್ ನೀಡ್ಬೇಕು ಅಂತ ನೋಡ್ತಾರೆ ಹೊರತು
ಇವತ್ತಿನ ರಿಯಾಲಿಟಿಯಲ್ಲಿ ಅವರು ಸಹ ಬೇರೆಯವ್ರಿಗೆ ಆರೈಕೆ ನೀಡ್ತಾ ಇದ್ದಾರೆ ಅಂತ ನೋಡ್ತಾ ಇಲ್ಲ. ಸೊ ಯೆಟ್ ಸೊಸೈಟಿ ಓನ್ಲಿ ಸೀಸ್ ದೆಮ್ ದಟ್ ದೇ ಆರ್ ದ ಒನ್ಸ್ ರಿಸೀವಿಂಗ್ ಕೇರ್. ಆದ್ರೆ ಇವತ್ತಿನ ಸೊಸೈಟಿಯಲ್ಲಿ ಏನ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಬರ್ತಾ ಬರ್ತಾ ಅವ್ರ ಆರೈಕೆ ನೀಡುವವರು 60 ವಯಸ್ಸಿನ ಮೇಲೆ ಜಾಸ್ತಿ ಆಗ್ತಾ ಇದೆ. ಸೊ ಆರೈಕೆ ನೀಡೋದು ಬರೀ ಒಂದು ಕಷ್ಟವಾದ ಕೆಲಸವಾಗ್ಲಿ ಅಥವಾ ಇಟ್ ಈಸ್ ಬರೀ ಬರ್ಡನ್ ಆಗತ್ತೆ ಅಂತ ಅಲ್ಲ, ಒಂದು ಸಕಾರಾತ್ಮಕ ಅದಕ್ಕೊಂದು ವಿಷಯನೂ ಇದೆ. ಅದ್ ಏನೇನ್ ಇರ್ಬೋದು ಅಂದ್ರೆ, ಒಂದು ಅದಕ್ಕೆ ಒಂದು ಭಾವನಾತ್ಮಕವಾದ ಲಾಭ ಇರ್ಬೋದು. ಅಂದ್ರೆ ನೀವ್ ಯಾರ್ಗ್ ಆರೈಕೆ ನೀಡ್ತಾ ಇದೆಯಾ ಅವ್ರೊಡನೆ ಒಡನಾಟ ಆಗ್ಲಿ, ನಿಮ್ ಸಂಬಂಧ ಅವ್ರ ಜೊತೆ ಹೆಚ್ಚು ಬೆಳೆಯತ್ತೆ, ಒಬ್ರೊಬ್ರು ನಿಮ್ದು ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ನಿಕಟತೆ ಬೆಳೆಯತ್ತೆ. ಆಮೇಲೆ ಯಾರಿಗೆ ನೀವ್ ಆರೈಕೆ ನೀಡುತ್ತಿದ್ದೀರಿ ಅವ್ರಿಗೆ ನಿಮ್ ಬಗ್ಗೆ ಕೃತಜ್ಞತೆ ಬೆಳೆಯುತ್ತೆ. ಅದರಿಂದ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಒಂದು ತೃಪ್ತಿ ಆಗ್ಲಿ ಬರುತ್ತೆ. ತುಂಬಾ ಜನಗಳು ಇದು ಪರ್ಸನಲ್ ಗ್ರೋತ್ ಅಂದ್ರೆ ಅವರಿಗೆ ತಾಳ್ಮೆ ಬೆಳೆಯುತ್ತೆ, ಸಹಾನುಭೂತಿ ಬೆಳೆಯುತ್ತೆ, ರೆಸಿಲಿಯನ್ಸ್ ಕಷ್ಟಗಳನ್ನು ಎದುರಿಸೋ ಶಕ್ತಿ ಬೆಳೆಯುತ್ತೆ. ಆಲ್ಸೋ ತುಂಬಾ ಜನ ಇದನ್ನು ಹೇಳಿದ್ದಾರೆ, ಅಂದ್ರೆ ಒಂದು ನಾವು ದಿನನಿತ್ಯ ಹೋಗೋ ಕೆಲಸ ಆಗ್ಲಿ ಅಥವಾ ನಾವು ಮಾಡೋ ವಸತಿ ಆಗ್ಲಿ ಅದಕ್ಕಿಂತ ಬೇರೆಯಾಗಿ ಇದು ನಮ್ಗೆ ಜಾಸ್ತಿ ಒಂದ್ ಸೆನ್ಸ್ ಆಫ್ ಪರ್ಪಸ್ ಕೊಟ್ಟಿದೆ, ಒಂದ್ ಜೀವನಕ್ಕೆ ಅರ್ಥ ಕೊಟ್ಟಿದೆ ಅಂತಾನೂ ಸಹ ಹೇಳ್ತಾರೆ. ಯಾಕೆ ತುಂಬಾ ಜನ ಇದನ್ನ ಮಾಡ್ತಾರೆ ಅಂತ ಇದರಿಂದ ಒಂದು ಸಕಾರಾತ್ಮಕ ಅಂಶಗಳು ಇವು ಇದೆ. ಆಮೇಲೆ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ಮೀನಿಂಗ್, ನಾವು ಬೇರೆಯವ್ರಿಗೆ ಆರೈಕೆ ಕೊಟ್ಟಾಗ ನಾವು ಯಂಗರ್ ಜನರೇಷನ್ಗೆ ರೋಲ್ ಮಾಡೆಲ್ ಆಗ್ಲಿ ಅಥವಾ ಅವರಿಗೆ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡ್ತೀವಿ. ಸೊ ಅದು ಒಂದ್ ಭಾಗ. ಆದ್ರೆ ಅದರಿಂದ ಏನೇನ್ ನಮ್ಗೆ ಹೊರೆ ಆಗುತ್ತೆ, ಏನೇನು ಒಬ್ರು ಪ್ರೈಮರಿ ಕೇರ್ ಗಿವರ್ ಅಥವಾ ಒಬ್ರು ಹಿರಿಯರು ಆರೈಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಏನೇನ್ ಅದರಿಂದ ಕಷ್ಟಗಳು ಅನುಭವಿಸಬಹುದು. ಒಂದು ದೈಹಿಕವಾಗಿ ಅವ್ರಿಗೆ ಸುಸ್ತಾಗಬಹುದು, ಕೈಕಾಲು ನೋವು ಬರಬಹುದು, ಬಾಡಿ ಪೇನ್ಸ್ ಬರ್ಬೋದು, ನಿದ್ದೆಯಲ್ಲಿ ಕಷ್ಟಗಳಾಗಬಹುದು. ಅವ್ರ ಹೆಲ್ತ್ ಒಂದು ಆರೈಕೆ ಕೊಡುವವರು ಅಂದ್ರೆ ಅವ್ರ ಹೆಲ್ತ್ ಕೂಡ ಅದರಿಂದ ಅಫೆಕ್ಟ್ ಆಗುತ್ತೆ. ಅವ್ರ ಆರೋಗ್ಯದಲ್ಲಿ ಬದಲಾವಣೆಗಳು ಬರ್ಬೋದು, ಅವರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಶುರು ಆಗ್ಬಹುದು, ಮಾನಸಿಕ ತೊಂದರೆಗಳಾಗಬಹುದು, ಅಂದ್ರೆ ಭಯ ಆಗ್ಬೋದು. ಒಬ್ಬರಿಗೆ ಆರೈಕೆ ನೀಡ್ತಾ ಇದ್ದಾರೆ ಅಂದ್ರೆ ಅವ್ರ ಪೂರ್ತಿ ಜವಾಬ್ದಾರಿ ಅವ್ರ ಮೇಲೆ ಬರುತ್ತೆ. ಸೊ ಅವ್ರಿಗೆ ಏನಾದ್ರೂ ತೊಂದರೆ ಆಗುತ್ತಾ ಅಥವಾ ಅವ್ರಿಗೇನಾದ್ರೂ ಕಷ್ಟ ಬಂದ್ರೆ ಆ ಹೊತ್ತಿನಲ್ಲಿ ಅವ್ರು ಏನ್ ಮಾಡ್ಬೇಕು, ಯಾರನ್ನ ಹೆಲ್ಪ್ ಕೇಳ್ಬೇಕು, ಒಂದ್ ವೇಳೆ ಅವ್ರು ಬಿದ್ರೆ ಆಗ್ಬೋದು ಅಥವಾ ಅವ್ರ ಕಷ್ಟಗಳು ಅವ್ರ ಸಿಂಪ್ಟಮ್ಸ್ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು, ಖಿನ್ನತೆ ಬರ್ಬೋದು, ದುಃಖ ಬರ್ಬೋದು. ಅವ್ರ ಹತ್ರದವ್ರಿಗೆ ಆರೈಕೆ ನೀಡ್ತಾ ಇದ್ರೆ ಅವ್ರ ಗಂಡ ಹೆಂಡತಿ ಆಗಿರಬಹುದು ಅಥವಾ ಮಕ್ಕಳಾಗಿರ್ಬಹುದು, ತಂದೆ ತಾಯಿ ಆಗಿರಬಹುದು, ಯಾರಿಗ ಆರೈಕೆ ನೀಡ್ತಾ ಇದ್ದಾರೆ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರಬಹುದು, ಅದ್ರ ಬಗ್ಗೆ ದುಃಖ ಇರ್ಬೋದು. ಯಾಕೆ ನನ್ನ ಹತ್ರ ಇಷ್ಟು ನನ್ಗೆ ಬೇಕಾಗಿರೋ ವ್ಯಕ್ತಿಗೆ ಇಷ್ಟು ಕಷ್ಟ ಆಗ್ತಿದೆ ಅನ್ನೋ ಅದರಿಂದ ಒಂದು ಖಿನ್ನತೆ ದುಃಖ ಬರ್ಬೋದು. ಇನ್ನೊಂದು ಅವ್ರಿಗೆ ಐಸೋಲೇಷನ್ ಆಗುತ್ತೆ. ಅಂದ್ರೆ ಇದೇ ಒಂದು ಅವ್ರ ರೋಲ್ ಅವರು 24 ಗಂಟೆ ಆಗ್ಲಿ ಅಥವಾ ಅವ್ರ ಜೀವನದ ಮುಖ್ಯವಾದ ಮೋಸ್ಟ್ ಆಫ್ ದ ಟೈಮ್ ಇದನ್ನೇ ಮಾಡ್ತಾ ಇದ್ರೆ ಒಂದು ಥರದ್ ಅವ್ರಿಗೆ ಬೇರೆ ಕೆಲ್ಸಗಳನ್ನ ಮಾಡಕ್ಕೆ ಟೈಮ್ ಸಿಗಲ್ಲ, ಅವ್ರು ಬೇರೆ ಆಕ್ಟಿವಿಟೀಸ್ ನ ಮಾಡಕ್ಕೆ ಟೈಮ್ ಸಿಗಲ್ಲ. ಅಂಡ್ ಆಂಟಿಸಿಪೇಟರಿ ಲಾಸ್ ಅಂದ್ರೆ ಈಗ ಯಾರು ಆರೈಕೆ ನೀಡ್ತಾ ಇದ್ದಾರೆ ಅವ್ರಿಗೆ ಏನಾಗುತ್ತೆ, ಅವ್ರು ತೀರ್ ಹೋಗ್ಬಹುದಾ, ಅವ್ರ ಈ ಕಷ್ಟದಿಂದ ಈಗ ಕಾಯಿಲೆ ಬರೋಕ್ಕಿಂತ ಮುಂಚೆ ಯಾವ್ದಾದ್ರು ಕಾಯಿಲೆ ಆಗಿರ್ಲಿ, ದೈಹಿಕ ಮಾನಸಿಕ ಬೇರೆ ಯಾವ ತರದ ಕಾಯಿಲೆ ಆಗಿರ್ಲಿ, ಒಂದು ಮೇಜರ್ ಕಾಯಿಲೆ ಬಂದ್ರೆ ಕಾಯಿಲೆ ಬರೋಕ್ಕಿಂತ ಮುಂಚೆ ಒಬ್ರು ವ್ಯಕ್ತಿಯ ವ್ಯಕ್ತಿತ್ವ ಏನಿರುತ್ತೆ, ಆಮೇಲೆ ಈ ಕಾಯಿಲೆ ಬಂದ ಮೇಲೆ ಅವ್ರ ವ್ಯಕ್ತಿತ್ವ ಹೆಂಗ್ ಬದಲಾಗುತ್ತೆ, ಅದ್ರದ್ದು ಸಹ ಆ ವ್ಯಕ್ತಿ ನಮ್ಗೆ ಹೆಂಗ್ ಪರಿಚಯ, ಅವ್ರ ಆ ವ್ಯಕ್ತಿ ಅಲ್ಲ ಅನ್ನೋದು ಒಂದು ತರಹದ ಲಾಸ್. ಸೊ ಅದಕ್ಕೆ ನಾವು ಆಂಟಿಸಿಪೇಟರಿ ಲಾಸ್ ಅಂತಾನು ಹೇಳ್ತೀವಿ. ಅಂಡ್ ನಾನ್ ಮುಂಚೆ ಹೇಳ್ದಂಗೆ ಆಲ್ಮೋಸ್ಟ್ ಒಂದು 30% ಹಿರಿಯ ಆರೈಕೆದಾರರಿಗೆ ಖಿನ್ನತೆ ಲಕ್ಷಣಗಳು ಒಂದು ಸಂಶೋಧನೆಯಲ್ಲಿ ಕಂಡು ಬಂದಿದೆ. ಅದನ್ ಬಿಟ್ಟು ಆರ್ಥಿಕ ಹೊರೆ, ಮಾತ್ರೆಗಳಿಗೆ, ಅವ್ರ ಟ್ರೀಟ್ಮೆಂಟ್ಗಳಿಗೆ, ಡಾಕ್ಟರ್ ಅಪಾಯಿಂಟ್ಮೆಂಟ್ಗಳಿಗೆ, ಸರ್ಜರಿ ಮಾಡಿಸ್ಬೇಕಂದ್ರೆ, ಸೊ ಅದು ಒಂದು ಭಾಗ. ಎರಡನೇದಾಗಿ ಈಗ ಹಿರಿಯರು ಆರೈಕೆದಾರರಾದಾಗ ಒಂದ್ ವೇಳೆ ಅವ್ರ ಕೆಲ್ಸವನ್ನು ಬಿಟ್ಟು ಅಥವಾ ಅವ್ರು ಯಾವ ಪಾತ್ರದಲ್ಲಿದ್ರು ಅದರಿಂದ ಕಡಿಮೆ ಪಾತ್ರಕ್ಕೆ ಬಂದು ಇದಕ್ಕೆ ಜಾಸ್ತಿ ಟೈಮ್ ಕೊಡೋ ಹಂಗಾದ್ರೆ ಅದರಿಂದ ಸಹ ಅವ್ರಿಗೆ ಒಂದು ಫೈನಾನ್ಷಿಯಲ್ ಸ್ಟ್ರೇನ್ ಆಗುತ್ತೆ. ಲಾಸ್ಟ್ಲಿ ಸಾಮಾಜಿಕ ಹೊರೆ, ನಾನ್ ಹೇಳ್ದಂಗೆ ಅವರಿಗೆ ಅವ್ರ ಇಂಟ್ರೆಸ್ಟ್ಸ್ ಏನಿತ್ತು, ಅವ್ರ ನಾರ್ಮಲ್ ಸಾಮಾಜಿಕ ಜೀವನ ಏನಿತ್ತು, ಅವ್ರು ಆಚೆ ಹೋಗೋದಾಗ್ಲಿ, ಅವ್ರ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಬೇರೆ ಫಂಕ್ಷನ್ ಗಳನ್ನ ಹೋಗೋದಾಗ್ಲಿ, ಅದು ಕಡಿಮೆ ಆಗ್ಬೋದು. ಲಾಸ್ ಆಫ್ ಪರ್ಸನಲ್ ಐಡೆಂಟಿಟಿ, ಈಗ ಅವ್ರ ಒಂದ್ ಮುಖ್ಯವಾದ ಪಾತ್ರ ತಗೊಂಡ್ರೆ ಕೇರ್ ಗಿವಿಂಗ್ಗೆ
ಅವ್ರ ಮೋಸ್ಟ್ ಆಫ್ ದ ಟೈಮ್ ಅಥವಾ ಅವ್ರ ಮೆಂಟಲ್ ಸ್ಪೇಸ್ ಏನಿರುತ್ತೆ ಮೋಸ್ಟ್ಲಿ ಈ ವ್ಯಕ್ತಿಯ ಆರೈಕೆಯಲ್ಲೇ ಹೋಗುತ್ತೆ. ಒಂದ್ ವೇಳೆ ಅವ್ರು ಆಚೆ ಹೋದ್ರೆ ಅಥವಾ ಬೇರೆ ಏನಾದ್ರು ಮಾಡಿದ್ರೇನು ಸಹ ಮಾನಸಿಕವಾಗಿ ಅವ್ರು ಅಲ್ಲೇ ಇರ್ತಾರೆ, ಯಾಕಂದ್ರೆ ಈ ವ್ಯಕ್ತಿ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಸೊ ಇದರಿಂದ ರಿಸ್ಕ್ ಆಫ್ ಬರ್ನ್ ಔಟ್ ಅಂದ್ರೆ ಅವ್ರಿಗೆ ಇದರಿಂದ ಸುಸ್ತಾಗ್ಬೋದಾಗ್ಲಿ, ಇದರಿಂದ ಒಂದು ಬೇಸರ ಬರೋದಾಗ್ಲಿ ಅಥವಾ ಒಳಗಡೆ ಫ್ರಸ್ಟ್ರೇಷನ್ ಕೋಪ ಬರೋದಾಗ್ಲಿ ಇದೆಲ್ಲ ಆಗಕ್ ಸಾಧ್ಯತೆಗಳಿದೆ. ಆಮೇಲೆ ನಾನ್ ಹೇಳ್ದಂಗೆ ಭಾರತೀಯ ಕುಟುಂಬನೂ ಬದಲಾಗ್ತಾ ಇದೆ. ಮುಂಚೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇತ್ತು, ತುಂಬಾ ಜನಗಳಿದ್ರು, ಫಸ್ಟ್ ಕಸಿನ್ಸ್, ಸೆಕೆಂಡ್ ಕಸಿನ್ಸ್, ಅಕ್ಕ ತಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇದ್ರು. ಈಗ ತುಂಬಾ ಜನ ಇಲ್ಲ, ನಾವೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬದಲಾಗಿದ್ದೀವಿ. ಎರಡನೇದಾಗ್ಲಿ ಹೆಣ್ಮಕ್ಳು ವರ್ಕಿಂಗ್ ಆಗಿರೋದ್ರಿಂದ ಪೂರ್ತಿ ಫುಲ್ ಟೈಮ್ ಕೇರ್ ಗಿವರ್ ಅವ್ರು ಆಗಕ್ಕೆ ಆಗಲ್ಲ. ಇದು ಒಂದು ಮೇಜರ್ ನಾವು ಚೇಂಜ್ ನೋಡ್ಕೊಂಡ್ ಬಂದಿದ್ದೀವಿ. ಆಮೇಲೆ ರೂರಲ್ ಏರಿಯಾ ಅಲ್ಲಿ ಆಗ್ಬಹುದು. ಮುಂಚೆ ತುಂಬಾ ಜನ ಸಿಟೀಸ್ಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ, ಕೆಲ್ಸಕ್ಕೆ ಆಗ್ಬಹುದು ಅಥವಾ ಬೇರೆ ಅವ್ರ ಇನ್ಕಮ್ ಅನ್ನ ಡೆವಲಪ್ ಮಾಡಕ್ ಆಗ್ಬಹುದು. ಸೊ ನಮ್ಮ ಹಳ್ಳಿಗಳಲ್ಲಿ ಜನಗಳು ಬರೀ ಗಂಡ ಹೆಂಡತಿ ಆಗಿರ್ಬಹುದು, ಅಜ್ಜ ಅಜ್ಜಿ ಆಗಿರ್ಬಹುದು, ಅವ್ರು ಅಲ್ಲಿ ಉಳ್ಕೋತಾರೆ. ಎಲ್ಲ ಅವ್ರ ನೀಡ್ಸ್ ಗಳನ್ನ ಅವರೇ ಪೂರ್ತಿ ಮಾಡ್ಬೇಕು. ಬೇರೆ ಕಡೆ ಮೈಗ್ರೇಟ್ ಆದವರು ಅಂದ್ರೆ ಮಕ್ಕಳು ಬೇರೆ ದೇಶಗಳಲ್ಲಿ ಇರ್ತಾರೆ. ಹೌದು, ಆರ್ಥಿಕವಾಗಿ ಅವರು ಸಹಾಯ ಮಾಡಬಹುದು, ಆರ್ಥಿಕವಾಗಿ ಏನೇನ್ ಡಿಸಿಷನ್ಸ್ ಇದೆ ಅದನ್ನೆಲ್ಲ ತಗೋಬಹುದು. ಆದ್ರೆ ಅದು ಒಂದು ಫಿಸಿಕಲ್ ಪ್ರೆಸೆನ್ಸ್ ಏನಿರುತ್ತೆ, ಅವರು ಆ ಟೈಮಲ್ಲಿ ಉಪಸ್ಥಿತವಾಗಿ ಏನ್ ಮಾಡಕ್ಕಾಗತ್ತೆ, ಅದು ಡಿಸ್ಟೆನ್ಸ್ ಇಂದ ಎಷ್ಟು ಮಾಡಕ್ಕಾಗತ್ತೆ ಅದು ತುಂಬಾ ಬೇರೆ. ಹೌದು, ಈಗ ನಮ್ಗ ಹತ್ರ ವಾಟ್ಸ್ಆಪ್ ಇದೆ, ವಿಡಿಯೋ ಕಾಲ್ ಇದೆ, ಎಲ್ಲ ಮಾಡಬಹುದು. ಆದ್ರೆ ಫಿಸಿಕಲಿ ಒಬ್ರು ವ್ಯಕ್ತಿ ಇದ್ಬಿಟ್ಟು ಅದನ್ನ ಕೇರ್ ಕೊಡೋದು ತುಂಬಾ ಬೇರೆ ಆಗುತ್ತೆ. ಹಿಂಗಾಗಿ ಹಿರಿಯ ತಂದೆ ತಾಯಿಗಳಾಗ್ಲಿ, ಅಜ್ಜ ಅಜ್ಜಿಗಳಾಗಿರ್ಬಹುದು, ಎಲ್ಲರೂ ಅವ್ರ ದಿನನಿತ್ಯದ ಅವ್ರ ಆಕ್ಟಿವಿಟೀಸ್ ಆಗ್ಲಿ, ಅವ್ರ ದಿನನಿತ್ಯದ ಅವ್ರಿಗೆ ಏನೇನ್ ಬೇಕಾಗಿರ್ಬಹುದು, ಅವ್ರ ಮೆಡಿಕಲ್ ಪ್ರಾಬ್ಲಮ್ಸ್, ಅವ್ರ ಒಂಟಿತನನ ಅವರೇ ಮ್ಯಾನೇಜ್ ಆಗ್ತಾ ಇದ್ದಾರೆ. ಸೊ ಹಿಂಗಾಗಿ ಹಿರಿಯ ಆರೈಕೆದಾರರು ಜಾಸ್ತಿ ಆಗ್ತಾ ಇದ್ದಾರೆ. ಅಜ್ಜ ಅಜ್ಜಿ ತಮ್ಮ ಮೊಮ್ಮಕ್ಕಳಿಗೆ ಆರೈಕೆದಾರರಾಗಿ ಆಗ್ತಾ ಇದ್ದಾರೆ. ಗಂಡ ಹೆಂಡತಿ ಒಬ್ರಿಗೆ ಆರೈಕೆದಾರರಾಗ್ತಾ ಇದ್ದಾರೆ. ಈಗ ತಂದೆ ತಾಯಿಗೆ ತುಂಬಾ ಮಕ್ಕಳಿಗೆ ಮಾನಸಿಕವಾಗಿ, ದೈಹಿಕವಾಗಿ ಪ್ರಾಬ್ಲಮ್ಸ್ ಇರ್ಬೋದು, ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇರ್ಬೋದು ಅಥವಾ ಒಂದು ಫಿಸಿಕಲ್ ಡಿಸೆಬಿಲಿಟಿ ಇರ್ಬೋದು. ಅವ್ರಿಗೆ ಅವ್ರದಾದ ಸಮಾಜ ಅಥವಾ ಫ್ರೆಂಡ್ಸ್ ಆಗಿರ್ಲಿ, ರಿಲೇಟಿವ್ಸ್ ಆಗಿರ್ಲಿ, ಮದ್ವೆ ಆಗದೆ ಒಬ್ರೇ ಇರಬಹುದು. ಸೊ ಅವ್ರಿಗೆ ಅವ್ರ ಸೊಸೈಟಿ ತಂದೆ ತಾಯಿನೇ ಆಗಿರ್ತಾರೆ. ಸೊ ಆ ಟೈಮಲ್ಲಿ ಸಹನು ತಂದೆ ತಾಯಿನೇ ಅವ್ರಿಗೆ ಆರೈಕೆದಾರರಾಗಿ ಫಿಸಿಕಲ್, ಇಮೋಷನಲ್, ಆಲ್ ಕೈಂಡ್ಸ್ ಆಫ್ ಸಪೋರ್ಟ್ ಸಿಸ್ಟಮ್ ತಂದೆ ತಾಯಿನೇ ನಿರ್ವಹಿಸ್ತಾರೆ. ಓಕೆ, ಸೊ ಈಗ ಒಬ್ರು ಅಜ್ಜ ಅಜ್ಜಿ ಮೊಮ್ಮಕ್ಕಳಿಗೆ ಒಂದು ಆರೈಕೆದಾರರಾದಾಗ ಅವ್ರಿಗೆ ಏನೇನು ಇದರಿಂದ ಮೇ ಬಿ ಪಾಸಿಟಿವ್ ಆಸ್ಪೆಕ್ಟ್ಸ್ ಅಥವಾ ಅವ್ರಿಗೆ ಹೊರೆ ಏನೇನ್ ಆಗಿರ್ಬೋದು, ನೀವೆಲ್ಲ ಏನ್ ಅಂತೀರಾ ಇದ್ರ ಬಗ್ಗೆ? ನಿಮ್ ವಿಚಾರಗಳೇನು ಅಂತ ಹೇಳಿ. ಯಾರಾದ್ರೂ ಒಬ್ರು ಅಜ್ಜ ಅಜ್ಜಿಯಾಗಿ ಮೊಮ್ಮಕ್ಕಳಿಗೆ ಆರೈಕೆದಾರರಾದಾಗ ಅವ್ರಿಗೆ ಏನೇನ್ ಇದ್ರ ಬಗ್ಗೆ ಅನ್ಸುತ್ತೆ? ಅನ್ಮ್ಯೂಟ್ ಮಾಡಿ ಹೇಳಿಬಹುದಮ್ಮ, ಅನ್ಮ್ಯೂಟ್ ಮಾಡಿ ಯಾರಾದ್ರೂ ಆನ್ಸರ್ ಮಾಡಿ ಬಾ. ಫಸ್ಟ್ ಅವ್ರು ಮಾಡಿದ್ದಾರೆ, ಜನರೇಷನ್ ಗ್ಯಾಪ್ ಮಾಡಿದ್ದಾರೆ. ಫಸ್ಟ್ ಆ ತರ ಫಸ್ಟ್ ಫಿಸಿಕಲ್ ಪ್ರಾಬ್ಲಮ್ ಡಾಕ್ಟರ್. ಸಿ what happens, the grandparent is by himself is old age. Will he be able to take care of another younger? ಅದೇ ಫಸ್ಟ್ ಪ್ರಾಬ್ಲಮ್ ಬರುತ್ತೆ. Number one. Number two is that the mental stability, this person can also be a patient. That is the second problem. This is how I look at it. Unmute yourself, ma. Dr. Nikita, you are muted. You are not heard. Now are you able to hear? Now I am hearing. Go ahead. Okay. Yes, sir. Like you rightly put it, physical aging ಇಂದ ಬಾಡಿ ಕೆಪಾಸಿಟಿ ಲಿಮಿಟೇಷನ್ ಬರುತ್ತೆ. ಅದೇ ತರ ಅವ್ರಿಗೆ ಫಿಸಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ನೀವು ಹೇಳ್ದಂಗೆ. ಸೊ ಅವ್ರಿಗೆ ಎಷ್ಟು ಮಾಡಕ್ಕಾಗತ್ತೆ ಅದರಿಂದ ಅವ್ರಿಗೆ ಚಾಲೆಂಜಸ್ ಬರ್ಬೋದು. ದಟ್ ಇಸ್ ರೈಟ್ಲಿ ಪುಟ್. ಇನ್ಯಾರಾದ್ರೂ ಏನಾದ್ರೂ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ?
make it interactive, please, so that I mean. ಹಲೋ ಹೇಳಿಮ್ಮ ನಿಖಿತಾ ಹೇಳಿ. ಮೇಡಮ್, ಹೇಳಿ ಹೇಳಿ. ನಿಮ್ಮ ಕ್ವೆಶ್ಚನ್ಗೆ ಏನಾಗುತ್ತೆ ಅಂದ್ರೆ, ಗ್ರ್ಯಾಂಡ್ ಪೇರೆಂಟ್ ಆಸ್ ಕೇರ್ ಗಿವರ್ ಒಂದ್ ಸ್ವಲ್ಪ ದಿನ ಅವರು ಮೊಮ್ಮಕ್ಕಳು ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ತುಂಬಾ ಚೆನ್ನಾಗೇ ಮಾಡ್ತಾ ಇರ್ತಾರೆ. ಆದ್ರೂ ಕೆಲವ್ರಿಗೆ, ಇವಾಗ ಸರ್ ಕೂಡ ಹೇಳಿದ್ರು, ಅವ್ರದ್ದೇ ಒಂದು ಫಿಸಿಕಲ್ ಇದಿರುತ್ತೆ, ಎಕ್ಸಾಸ್ಟನ್ ಆಗ್ಬಿಡ್ತಾರೆ, ಒಂದೊಂದ್ಸರ್ತಿ ಸಮಟೈಮ್ಸ್ ಬರ್ನ್ ಔಟ್ ಆಗಿರ್ಬೋದು, ಅವ್ರದೇ ಒಂದು ಎಮೋಷನಲ್ ಪ್ರಾಬ್ಲಮ್ಸ್ ಒಂದು ಬಂದ್ರೂ ಬರ್ಬೋದು. ಕೆಲವು ಸರ್ತಿ ಬೇರೆ ವಿಧಿ ಇಲ್ದೆ ಮೊಮ್ಮಕ್ಕಳನ್ನ ನೋಡ್ಕೊಳ್ಬೇಕಾಗತ್ತೆ. ಕೆಲವು ಸರ್ತಿ ಪ್ರೀತಿಯಿಂದಾನು ಒಪ್ಕೊಂಡ್ಬಿಡ್ತಾರೆ ಫಸ್ಟ್. ಇನ್ನೊಂದೇಂದ್ರೆ ತುಂಬಾ ಜನ ಇದ್ರೊಳಗೆ ಅಜ್ಜ ಅಜ್ಜಿಗೆ ನೋ ಅಂತ ಹೇಳೋದು ಕಷ್ಟ ಆಗತ್ತೆ. ಸ್ವಲ್ಪ ಸೊಸೆ ಆಗ್ಲಿ ಮಗಳಾಗ್ಲಿ, ಅಮ್ಮ ಸ್ವಲ್ಪ ನೋಡ್ಕೋ ಅಂತ ಹೇಳಿದ್ರೆ ಇವ್ರಿಗೆ ನೋ ಐ ಕಾಂಟ್ ಅಂತ ಹೇಳೋದಕ್ ಬರೋದಿಲ್ಲ. ನಮ್ಗೆ ಯಾರಿಗೊಂದು ಅಸರ್ಟಿವ್ನೆಸ್ ಇನ್ನು ಇಲ್ಲ, ಅಯ್ಯೋ ಏನ್ ಅನ್ಕೊಂಡ್ಬಿಡ್ತಾರೋ ಏನೋ, ಇದೆಲ್ಲ ಒಂದ್ ಮನ್ಸಲ್ಲಿ ತುಂಬಾ ಒಂದು ಎಮೋಷನಲ್ ಪ್ರಾಬ್ಲಮ್ಸ್. ಇಷ್ಟೇಗೆ ಮಾಡ್ತಾ ಮಾಡ್ತಾ ಏನಾಗೋಗ್ಬಿಡುತ್ತೆ, ಸುಮಾರು ಜನ ಲೇಡೀಸ್ ನಾನು ಕೇಳಿದೀನಿ, ಮಾಡ್ತಾ ಇರ್ತೀವಿ ಖುಷಿಯಾಗಿ, ಒಂದೊಂದ್ಸರ್ತಿ ತುಂಬಾ ಇದಾಗ್ಬಿಡುತ್ತೆ ನಮ್ಗೆ, ಇಲ್ಲ ಅನ್ನೋಂಗೂ ಇಲ್ಲ, ಅನ್ಭವ್ಸೋಂಗೂ ಇಲ್ಲ, ಹಾಗಾಗೋಗ್ಬಿಡುತ್ತೆ. ಅವಾಗ ನಾವ್ ಯಾರ ಹತ್ರ ಹೇಳ್ಕೊಳ್ಬೇಕು ಅಂತಾನು ನಮಗ್ ಗೊತ್ತಾಗೋದಿಲ್ಲ. ನಮ್ಗೆ ಅಂತ ನಮ್ಗೊಂದು ಫ್ರೀ ಟೈಮೇ ಇರೋದಿಲ್ಲ, ಎಲ್ಲೂ ಹೋಗೋದಿಲ್ಲ. ಅವರ್ ಎಂಟೈರ್ ಲೈಫ್ ಡಿಪೆಂಡ್ಸ್ ಆನ್ ದಿಸ್ ಗ್ರ್ಯಾಂಡ್ ಚೈಲ್ಡ್. ಎಲ್ಲಾದ್ರೂ ಹೋಗ್ಬೇಕು, ಒಂದು ಫಂಕ್ಷನ್ಗೆ ಹೋಗ್ಬೇಕು, ಇದ್ ಹೋಗ್ಬೇಕು ಅಂತಂದ್ರು ಅಯ್ಯೋ ನನ್ಗೆ ಆಗೋದಿಲ್ಲ, ನನ್ ಮೊಮ್ಮಗಳು ಬರ್ತಾಳೆ, ಅವಳಿಗೆ ಹುಷಾರಿಲ್ಲ, ನಾನ್ ನೋಡ್ಕೊಳ್ಬೇಕು. ಇದು ದೇರ್ ಆರ್ 2 ಕೇಸಸ್. ಒಂದು ಆರೋಗ್ಯ ಸರಿ ಇಲ್ದೆ ಒಂದ್ ಕೇರ್ ಗಿವರ್ ಮಾಡೋದು ಒಂಥರ, ಆಸ್ ಎ ಗಾರ್ಡಿಯನ್ ಅದನ್ನು ಮಾಡ್ಬೇಕಾಗುತ್ತೆ. 2 ಥರಾನು ಇದಿರುತ್ತೆ. ಸೊ ಅವಾಗ ಒಂದೊಂದ್ಸರ್ತಿ ಅವಳು ಸ್ಕೂಲಿಂದ ಬರ್ದೆ ಅವಳನ್ನ ನಾನ್ ಕರ್ಕೊಂಡ್ ಬರ್ಬೇಕು, ಆ ಟೈಮಲ್ಲಿ ನಾನು ಬೇರೆ ಏನೂ ಎಂಗೇಜ್ಮೆಂಟ್ಸ್ ಇಟ್ಕೊಳಕ್ ಆಗಲ್ಲ. ಲೈಫ್ ಬಿಕಮ್ಸ್ ಸಮ್ವಾಟ್ ಲಿಮಿಟೆಡ್ ಅಂತ. ಎಸ್ ಮ್ಯಾಮ್, ಐ ಥಿಂಕ್ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೀವು 2 ಪಾಯಿಂಟ್ ರೇಸ್ ಮಾಡಿದ್ರ. ಹೌದು, ಅನಾರೋಗ್ಯ ಆದಾಗ ಮಾಡಕ್ಕಾಗಲ್ಲ, ಓಕೆ. ಬಟ್ ಆರೋಗ್ಯವಾಗಿ ಒಂದ್ಸರ್ತಿ ಜವಾಬ್ದಾರಿ ಒಪ್ಕೊಂಡ ಮೇಲೆ ಆ ಬೌಂಡ್ರಿ ಎಲ್ಲಿ ನಾವು ತಳ್ಬೇಕು. ಓಕೆ, ಒಂದೊಂದ್ಸರ್ತಿ ನಾವು ಜವಾಬ್ದಾರಿ ತಗೊಂಡಿರ್ತೀವಿ, ಬಟ್ ಮಧ್ಯದಲ್ಲಿ ನಮಗೂ ನಮ್ದೇ ಆದಂತ ಇಂಡಿವಿಜುವಲ್ ಟೈಮ್ ಬೇಕು, ಇಂಡಿವಿಜುವಲ್ ಸ್ಪೇಸ್ ಬೇಕು, ನಾವು ಜವಾಬ್ದಾರಿ ತಗೊಳ್ತೀವಿ. ಆದ್ರೆ ಒಂದ್ ತಗೊಂಡ ಮೇಲೆ ಇಲ್ಲ ಅನ್ನಕ್ಕೆ ಅಥವಾ ಅದ್ರ ಲಿಮಿಟೇಷನ್ಸ್ ನ ಡಿಸ್ಕಸ್ ಮಾಡಕ್ಕೆ ತುಂಬಾ ನೀವ್ ಹೇಳ್ದಂಗೆ ಸಂಕೋಚ ಆಗತ್ತೆ. ಬಿಕಾಸ್ ವಾಟ್ ಇಫ್ ದೇ ಮಿಸ್ಟೇಕ್ ಮೀ, ನಮ್ಮ ಸ್ವಂತವಾದ ಮೊಮ್ಮಗಳು ಮೊಮ್ಮಗನ್ನ ಜವಾಬ್ದಾರಿ ತಗೊಳಕ್ ಇವ್ರಿಗೆ ಆಗ್ತಾ ಇಲ್ವಾ, ಅಥವಾ ಇವ್ರಿಗೆ ಪ್ರೀತಿ ಇಲ್ವಾ ಅಂತ ಬೇರೆಯವ್ರು ತಪ್ಪು ತಿಳ್ಕೊತಾರ. ದಿಸ್ ಇಸ್ ಐ ಥಿಂಕ್ ಅ ವೆರಿ ಇಂಪಾರ್ಟೆಂಟ್ ಕನ್ಸರ್ನ್ ದಟ್ ಯು ಹ್ಯಾವ್ ರೇಸ್ಡ್. ಸೊ ಬೌಂಡ್ರಿ ಸೆಟ್ಟಿಂಗ್ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವ್ ಹೇಳಿದ ಪಾಯಿಂಟ್ಸ್ ಅನ್ನೇ ನಾನು ಈ ಸ್ಲೈಡ್ ಅಲ್ಲಿ ಹಾಕಿದ್ದೀನಿ. ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಿರೋ ನೌ ಡೇಸ್, ದಟ್ ಇಸ್ ದ ಕಲ್ಚರ್ ದಟ್ ಇಸ್ ಮೋಸ್ಟ್ ಕಾಮನ್. ಪೇರೆಂಟ್ಸ್ ಗೋ ಟು ವರ್ಕ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ಅಂಡ್ ಅಜ್ಜ ಅಜ್ಜಿ ಮಕ್ಕಳನ್ನ ಬೆಳಿಗ್ಗೆನ ಸಂಜೆವರೆಗೂ ನೋಡ್ಕೊಳ್ತಾರೆ. ಅಥವಾ ತಂದೆ ತಾಯಿ ಡೆತ್ ಆಗ್ಬೋದು, ಡೈವೋರ್ಸ್ ಆಗ್ಬೋದು, ಅವರಿಗೆ ಸಮಸ್ಯೆಗಳಿರಬಹುದು. ತಂದೆ ತಾಯಿ ಇಲ್ಲದೆ ಇರುವಾಗ ಸ್ಕಿಪ್ ಜನರೇಷನ್ ಅಂದ್ರೆ ಅಜ್ಜ ಅಜ್ಜಿನೇ ಮಕ್ಕಳನ್ನ ರೇಸ್ ಮಾಡ್ತಾರೆ. ಸೊ ಇನ್ನೊಂದು ನೀವು ಹೇಳ್ದಂಗೆ, ಯೂಶ್ವಲಿ ಮೊಮ್ಮಕ್ಳು ಆದಾಗ ರಿಟೈರ್ಮೆಂಟ್ ಏಜ್ ರೀಚ್ ಆಗಿರತ್ತೆ ಅಥವಾ ಅದಕ್ಕೆ ಹತ್ರವಾಗಿರ್ತಾರೆ. ಸೊ ಅವ್ರಿಗೆ ಬೇರೆ ಏನು ಇಲ್ಲ ಮಾಡಕ್ಕೆ, ಸೊ ಇದನ್ನೇ ಮಾಡ್ಬೋದಲ್ಲ, ಅವ್ರಿಗೆ ನಾವೇ ಅವ್ರಿಗೊಂದು ಇದರಿಂದ ಪರ್ಪಸ್ ಸಿಗತ್ತೆ, ಅವ್ರಿಗೆ ಟೈಮ್ ಕಳಿಯತ್ತೆ, ಮಕ್ಕಳನ್ನ ಬೆಳೆಸಿದ್ರೆ ಅವ್ರಿಗೂ ಸಹ ಒಂದು ಪರ್ಪಸ್ ಆಗತ್ತೆ ಜೀವನದಲ್ಲಿ ಅನ್ನೋದು ತುಂಬಾ ಜನಗಳಿಗೆ ಅಸಂಪ್ಷನ್ ಇದೆ. ಸೊ ಅದರಲ್ಲಿ ನೀವು ಹೇಳ್ದಂಗೆ, ಮಾಲಾ ಅವ್ರು ಹೇಳ್ದಂಗೆ, ಬೌಂಡ್ರಿ ಸೆಟ್ಟಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಜಂಬುನಾಥನ್ ಸರ್ ಅವ್ರು ಹೇಳ್ದಂಗೆ ಫಿಸಿಕಲ್ ಡಿಮಾಂಡ್ಸ್, ಅವ್ರನ್ನ ಎತ್ಕೊಳ್ಳೋದಾಗ್ಬೋದು, ಅವ್ರ ಹಿಂದೆ ಮಕ್ಕಳಿಗೆ ತುಂಬಾ ಎನರ್ಜಿ ಇರುತ್ತೆ, ಅವ್ರ ಹಿಂದೆ ಓಡ್ಬೋದಾಗೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ಮಾಲಾ ಅವ್ರು ಹೇಳ್ದಂಗೆ ಕೇರ್ ಗಿವಿಂಗ್ ವಿದೌಟ್ ಕನ್ಸೆಂಟ್ ಅಂದ್ರೆ ಇದ್ರ ಬಗ್ಗೆ ಒಂದ್ ಚರ್ಚೆ ಮಾಡಲ್ದೇನೆ, ಅಥವಾ ಸುಮ್ನೆ ಓಕೆ ಈಗ ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ, ಈಗ ಎಲ್ಲ ಏನಾದ್ರೂ ಅವರೇ ನೋಡ್ಕೊಳ್ಬೇಕು, ತಂದೆ ತಾಯಿ ನಾವು ನಮ್ ಕೆಲ್ಸಗಳನ್ನ ನೋಡ್ಕೊಳ್ತೀರಿ, ಅವ್ರು ಪೂರ್ತಿ ಅದನ್ನ ಪಾಲನೆ ಮಾಡ್ಬೇಕು ಅಂದಾಗ ತುಂಬಾ ಎಕ್ಸಾಷನ್ ಆಗುತ್ತೆ. ಯಾಕಂದ್ರೆ ಪೂರ್ತಿ ಜವಾಬ್ದಾರಿ ಬಂದಾಗ ಪ್ರತಿಯೊಂದು ವ್ಯಕ್ತಿಗೆ ಅವ್ರದಾದ ಆಸೆಗಳು, ಆಕಾಂಕ್ಷೆಗಳು, 60 ವಯಸ್ಸಾಗ್ಲಿ, 70 ವಯಸ್ಸಾಗ್ಲಿ, 100 ವಯಸ್ಸಾಗ್ಲಿ, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಡಿಸೈರ್ಸ್, ದೇರ್ ಓನ್ ಲೈಫ್ ಅಂಡ್ ದೇರ್ ಓನ್ ಪರ್ಸನಲ್ ಸ್ಪೇಸ್. ಸೊ ನಮ್ ಇಂಡಿಯನ್ ಸೊಸೈಟಿಲಿ ಎಸ್ಪೆಷಲಿ ಹೆಣ್ಮಕ್ಳಿಗಾಗ್ಲಿ ಬೌಂಡ್ರಿ ಸೆಟ್ಟಿಂಗು, ಅಸರ್ಟಿವ್ನೆಸ್ ಇಲ್ಲ ನನ್ಗೆ ಮಾಡಕ್ ಆಗಲ್ಲ. ಯಾಕಂದ್ರೆ ಯಾವಾಗ್ಲೂ ಅದಕ್ಕೊಂದು ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕು, ಯಾಕೆ ಮಾಡಕ್ ಆಗಲ್ಲ, ಬೇರೆ ಏನ್ ಕೆಲಸ ಇದೆ ನಿಮಗ್ ಮಾಡಕ್ಕೆ, ನಿಮಗೆ ಯಾಕೆ ಫ್ರೀ ಟೈಮ್ ಬೇಕು, ನಿಮ್ಗೆಲ್ಲ ಇದೆ ತಾನೆ, ಮನೆಯಲ್ಲೇ ಇರ್ತೀರಾ. ಸೊ ಅದಾದಾಗ ಓಕೆ, ನಮ್ಮ ಹತ್ರ ಏನು ಎಕ್ಸ್ಪ್ಲನೇಷನ್ ಇಲ್ಲ ಅನ್ನುವಾಗ ನಾವ್ ಏನ್ ಮಾಡ್ಬೇಕು, ನಮ್ ವಿಧಿ ಇಲ್ದೇನೆ ಒಪ್ಕೋಬೇಕಾಗುತ್ತೆ. ಸೊ ಅದು ತುಂಬಾ ಸರ್ತಿ ನಾವು ನೋಡಿದೀವಿ. ಸೊ ಅದರಿಂದ ಎಕ್ಸಾಷನ್, ಡ್ಯಾಮೇಜ್ ಫ್ಯಾಮಿಲಿ ರಿಲೇಶನ್ಶಿಪ್ಸ್ ಏನಾಗುತ್ತೆ, ಜವಾಬ್ದಾರಿ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ, ಅದ್ರ ಒಳಗಡೆ ಅದ್ರ ಬಗ್ಗೆ ಒಂದು ರಿಸೆಂಟ್ಮೆಂಟ್ ಬೆಳೆಯಕ್ ಶುರು ಆಗುತ್ತೆ. ಸೊ ರಿಟೈರ್ಮೆಂಟ್ ಶುಡ್ ಆಲ್ಸೋ ಮೀನ್ ರೆಸ್ಟ್. ಇಷ್ಟು ವರ್ಷ ಕೆಲಸ ಮಾಡಿ ನಿಮ್ ಬೇರೆ ಎಲ್ಲಾ ಜವಾಬ್ದಾರಿಗಳನ್ನ ನೀವು ನಿರ್ವಹಿಸಿದೀರಾ. ಸೊ ಕೇರ್ ಗಿವಿಂಗ್ ಮಸ್ಟ್ ಬಿ ಅಗ್ರೀಡ್ ಅಪಾನ್. ಹೌದು, ತುಂಬಾ ಜನ ಅಜ್ಜ ಅಜ್ಜಿಗೆ ಮೊಮ್ಮಕ್ಳು ನೋಡ್ಕೊಳ್ಳಂದ್ರೆ ಇಟ್ಸ್ ಡೆಫಿನೆಟ್ಲಿ ಅ ಸೋರ್ಸ್ ಆಫ್ ಜಾಯ್ ಅಂಡ್ ಪ್ಲೆಷರ್.
ಆದ್ರೆ ಅದ್ರ ಬಗ್ಗೆ ಒಂದ್ ಚರ್ಚೆ ಮಾಡಿ ಒಂದು ಬೌಂಡ್ರಿ ಸೆಟ್ಟಿಂಗ್ ಅನ್ನ ಎಲ್ಲಿ ಅವ್ರಿಗೆ ಕಷ್ಟ ಆಗತ್ತೆ ಅಥವಾ ಮಧ್ಯದಲ್ಲಿ ಯಾವಾಗ ಬ್ರೇಕ್ ಬೇಕಾಗತ್ತೆ ಅದಕ್ಕೆ ಒಂದು ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ನಾವು ಡಿಸ್ಕಸ್ ಮಾಡಿದ್ರೆ ಈ ತರ ಸಂದರ್ಭ ಬಂದಾಗ ಸ್ವಲ್ಪ ಈಸಿ ಆಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಮಕ್ಕಳು ಕೆಲವರೆಲ್ಲ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಅಪ್ಪ ಅಮ್ಮಂಗೂ ಅವರು ಸಂತೋಷವಾಗಿ ಅವ್ರಿಗೂ ಬಿಟ್ಬಿಡಿ, ಅವ್ರಿಗೆ ಸಾಯಂಕಾಲ ವಾಕಿಂಗ್ ಹೋಗ್ಲಿ, ನಾವು ನೋಡ್ಕೊಳ್ಳೋಣ ಆಫೀಸಿಂದ ಬಂದ್ಮೇಲೆ, ನಮ್ದು ಆನ್ಲೈನ್ ವರ್ಕ್ ಆದ್ಮೇಲೆ ಅಂತ ಕೆಲವು ಇದಿರಲ್ಲ. ಸಮ್ ಚಿಲ್ಡ್ರನ್ ದೇ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ನೀವ್ ಹೇಳಿದ್ರ ಹಾಗೆ ಏನ್ ಇವ್ರ ಕೆಲ್ಸ, ರಿಟೈರ್ ಆಗೋಗಿದಾರಲ್ಲ, ಟೇಕಿಂಗ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಇಟ್ ಹರ್ಟ್ಸ್ ದೆಮ್. ಅಂಡ್ ಮುಖ್ಯವಾಗಿ ನಿಖಿತ್ ಅವ್ರೆ, ಒಂದೊಂದ್ ಸರ್ತಿ ಅಂತೂ ಸಮ್ ಮೆನ್ ದೇ ಟೆಲ್ ಮಿ ನಾಟ್ ಇವನ್ ಒನ್ ವರ್ಡ್ ಆಫ್ ಅಪ್ರಿಸಿಯೇಷನ್ ಫ್ರಮ್ ದ ಚಿಲ್ಡ್ರನ್. ಹೌದು. ಅಯ್ಯೋ ಅಮ್ಮ ನನ್ನ ನೋಡ್ಕೋತಾ ಇದ್ದಾರೆ, ಓಕೆ ನಿನ್ ಕಷ್ಟ ಆಗ್ಬಾರ್ದು, ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ನಿಮಗ್ ಕಷ್ಟ ಆಗ್ಬಾರ್ದು ಏನೋ ಈ ಟೈಮ್ ಅಲ್ಲಿ ನಾನೊಂದು 2 hours ಅಟ್ ಲೀಸ್ಟ್ ಇಫ್ ದ ಫೈನಾನ್ಷಿಯಲಿ ದೇ ಆರ್ ವೆಲ್ ಆಫ್, ಇಫ್ ದೇ ಕ್ಯಾನ್ ಅಫೋರ್ಡ್ 2 hours ಒಂದು ಕೇರ್ ಗಿವರ್ನ ಇಟ್ಕೊಳ್ಳೋಣ, ಕೇರ್ ಗಿವರ್ನ ಹೇಳೋಣ, ಅಮ್ಮಗ್ ಹೆಲ್ಪ್ ಆಗತ್ತೆ ಅಟ್ ಲೀಸ್ಟ್ ಅಲ್ವಾ? ಅದೆಲ್ಲ ನೀವು ಮುಂಚೆನೆ ಅದೆಲ್ಲ ಡಿಸ್ಕಸ್ ಮಾಡ್ಕೋಬೇಕು. ಅದು ಒನ್ ವರ್ಡ್ ಆಫ್ ಅಪ್ರಿಸಿಯೇಷನ್ ವಿಲ್ ಬೂಸ್ಟ್ ದೇರ್ ಮೊರಾಲ್. ಅಜ್ಜ ಅಜ್ಜಿಗೆ ಒಂದ್ ವರ್ಡ್ ಮಕ್ಕಳಿಂದ ಒಂದ್ಸರ್ತಿ ನೀವ್ ಇದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಿತ್ತು, ಸಮ್ ಕೈಂಡ್ ಆಫ್ ಎ ಥಿಂಗ್ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡ್ತಾರೆ. ಮೇಡಮ್ ಅಪ್ರಿಸಿಯೇಷನ್ ಬೇಡ, ಏನೋ ಸ್ಮಾಲ್ ಮಿಸ್ಟೇಕ್ ಬಂತ ಇಮಿಡಿಯೇಟ್ ಬೈತಾರೆ. Come to that extreme. So that is correct point. That is very true. I think very important point that ಇದನ್ನೊಂದು ಗುರ್ತಿಸ್ಬೇಕು, ಇದಕ್ಕೊಂದು ಅಕ್ನಾಲೇಜ್ಮೆಂಟ್ ಖಂಡಿತ ಇರಬೇಕು. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ ಇಸ್ ಇದು ಜವಾಬ್ದಾರಿನೇ. ಓಕೆ, ಸೊ ಎರಡನೇ ಸಂದರ್ಭ ಏನ್ ಬರ್ಬೋದು ಅಂದ್ರೆ, ಒಬ್ಬ ಸ್ಪೌಸ್ಗೆ ಕೇರ್ ಗಿವಿಂಗ್ ಆಗಿ, ಗಂಡ ಹೆಂಡತಿಗಾಗಿರ್ಬಹುದು, ಹೆಂಡತಿ ಗಂಡನಿಗಾಗಿರ್ಬಹುದು, ಅವ್ರು ಆರೈಕೆದಾರರ ಒಂದು ಪಾತ್ರನ ದೇ ಮೈಟ್ ಹ್ಯಾವ್ ಟು ಅಸ್ಯೂಮ್. ಸೊ ಈ ವಿಷಯದ ಬಗ್ಗೆ, ಸೊ ವೆನ್ ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡಿಗೆ ಒಂದು ಆರೈಕೆದಾರರಾಗಿ ಬದಲಾದಾಗ ಏನು ಇದ್ರ ಬಗ್ಗೆ, ಆ ಪಾತ್ರದ ಬಗ್ಗೆ ಏನೇನು ಬದಲಾವಣೆಗಳು ಬರುತ್ತೆ, ಏನೇನ್ ಚಾಲೆಂಜಸ್ ಬರ್ಬೋದು, ಏನ್ ಅನ್ಸುತ್ತೆ ನಿಮ್ಗೆಲ್ಲ ಇದ್ರ ಬಗ್ಗೆ? ಯಾರಾದ್ರೂ ಹಂಚ್ಕೋಬಹುದು? ಹಂಚ್ಕೊಡ್ಬೇಕು. ತುಂಬಾ ಚಾಲೆಂಜಸ್ ಬರುತ್ತೆ. ಏನಂತ they don't listen normally. That is the biggest first point is that. Yes. That is the first point. And it's because they have been like that throughout the life. Yeah, because each one is an individual. And okay, I mean, and that's one very bad thing in nowadays is this, the social media. Social media, anybody can broadcast anything, qualification or anything. ನಾನು ನೋಡಿದ್ದೇನೆ, ಅಲ್ಲಿ ಸೋಷಿಯಲ್ ಮೀಡಿಯಾ ಅದೇ ಹೇಳಿದ್ದಾನೆ, ನೀವು ಯಾಕೆ ಇದೆ ಹೇಳ್ತೀವಿ, ಈ ತರ ಪ್ರಾಬ್ಲಮ್ ಬರುತ್ತೆ. ಆಸ್ ಎ ಡಾಕ್ಟರ್ ವಿಲ್ ಬಿ ಫೇಸಿಂಗ್ ದಟ್. ಹೌದು. ಎಸ್ ಸರ್, ವೆರಿ ರೈಟ್ಲಿ ಪುಟ್. ಸೊ ನೀವ್ ಹೇಳ್ದಂಗೆ ಅದೇ ಒಂದು ಪೀಸ್ ಆಫ್ ಅಡ್ವೈಸ್ ಡಾಕ್ಟರ್ ಕಡೆಯಿಂದ ಬಂದ್ರೆ ಒಪ್ಕೊಳ್ತಾರೆ, ಬಟ್ ಅದೇ ಒಬ್ಬ ಹೆಂಡತಿ ಆಗ್ಲಿ ಗಂಡ ಹೇಳಿದ್ರೆ ಇಲ್ಲ ನೀನ್ ಹಿಂಗ್ ಹೇಳ್ತೀಯಾ ಅನ್ನೋ ಪಾಯಿಂಟ್ ಬರುತ್ತೆ. ಸೊ ದಟ್ ಇಸ್ ವೆರಿ ರೈಟ್. ಅಪಾರ್ಟ್ ಫ್ರಮ್ ದಟ್, ಅದೇ ಇದೊಂದು ಅತ್ಯಂತವಾದ, ಇಟ್ ಇಸ್ ಅ ವೆರಿ ಇಂಟಿಮೇಟ್ ಫಾರ್ಮ್ ಆಫ್ ಕೇರ್ ಗಿವಿಂಗ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಬದಲಾವಣೆ ಬರುತ್ತೆ. ಬಿಕಾಸ್ ಒಂದು ಕಾಯಿಲೆ ಆಗಿರೋದ್ರಿಂದ ಅವ್ರಿಗೆ ಅವ್ರ ರೋಲ್ ಅಲ್ಲಿ ಚೇಂಜ್ ಆದಾಗ ಆ ಕಂಪ್ಯಾನಿಯನ್ ಬಿಟ್ಟು ಒಂದು ಪೇಷಂಟ್ ರೀತಿಯಾಗಿ ಅಥವಾ ಆರೈಕೆದಾರರ ಆ ಪಾತ್ರ ಹೆಚ್ಚಾಗುತ್ತೆ. ಆಮೇಲೆ ನಾವು ನೋಡ್ದಂಗೆ ಹಿರಿಯ ಆರೈಕೆದಾರರಲ್ಲಿ ಹೆಂಡತಿಯರು ಗಂಡನಿಗೆ ಕೇರ್ ಗಿವರ್ಸ್ ಆಗಿ ತುಂಬಾ ಸರ್ತಿ ದಟ್ ಇಸ್ ವಾಟ್ ಹ್ಯಾಪನ್ಸ್ ಮೆಜಾರಿಟಿ. ಅಂಡ್ ಅವ್ರಿಗೆ ಮಾಲಾ ಅವ್ರು ಹೇಳ್ದಂಗೆ ಲೈಕ್ ವಿತ್ ಅಜ್ಜ ಅಜ್ಜಿಗಾಗ್ಲಿ ಹೆಂಡತಿಗೆ ಇಟ್ ಕಮ್ಸ್ ನ್ಯಾಚುರಲಿ, ಅವ್ರು ಮಾಡ್ಲೇಬೇಕು, ಅವ್ರು ಮಾಡ್ಕೊಳ್ತಾರೆ. ಬೇರೆ ಕುಟುಂಬ ಸಭ್ಯತೆ ಬೇರೆ ಜನಗಳು ಇಲ್ಲ ಅವರೇ ಮಾಡ್ಕೊಳ್ತಾರೆ ಅನ್ನೋದು ಒಂದು ಅಸಂಪ್ಷನ್ ಬಂದ್ಬಿಡುತ್ತೆ. ಸೊ ಆಮೇಲೆ ಇಷ್ಟು ಒಂದು ಅತ್ಯಂತವಾದ ಕ್ಲೋಸ್ ರಿಲೇಶನ್ಶಿಪ್ ಇರೋದ್ರಿಂದ ಎಲ್ಲಾ ಆಸ್ಪೆಕ್ಟ್ ಗಳಲ್ಲಿ ಅವರೇ ಮಾಡ್ಬೇಕಾಗಬಹುದು, ಬೇದಿಂಗ್, ಡ್ರೆಸ್ಸಿಂಗ್, ಫೀಡಿಂಗ್ ಎಕ್ಸೆಟ್ರಾ. ಸೊ ಇದರಿಂದ ಒಂದು ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ. ಮತ್ತೆ ಅದೇ ಆಂಟಿಸಿಪೇಟರಿ ಗ್ರೀಫ್ ಅನ್ನೋದು, ನಿಮ್ಮ ಒಂದು ಪಾರ್ಟ್ನರ್ನ ನಿಮ್ಮ ಕಂಪ್ಯಾನಿಯನ್ ಆಗಿ, ಸಂಗಾತಿಯಾಗಿ ನೀವು ನೋಡ್ತಾ ಇರ್ತೀರಾ, ಆದ್ರೆ ಅವ್ರೀಗ ಒಂದು ಬೇರೆ ಪಾತ್ರವನ್ನು ವಹಿಸ್ತಾರೆ. ಸೊ ಅದರಿಂದ ನಿಮಗೆ ಒಂದು ನಿಮ್ ಪಾರ್ಟ್ನರ್ ಸಂಗಾತಿಯ ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆ ದುಃಖ ಇರಬಹುದು, ಅವರಲ್ಲಿ ಖಿನ್ನತೆ ಪ್ರಾಬ್ಲಮ್ ಜಾಸ್ತಿ ಆಗಿರಬಹುದು. ಆಮೇಲೆ ಎಲ್ಲಾ ನಿಮ್ಮ ದಿನನಿತ್ಯದ ಎನರ್ಜಿ, ಮೆಂಟಲ್ ಸ್ಪೇಸ್, ಫಿಸಿಕಲ್ ಎನರ್ಜಿ ಗೋಸ್ ಇನ್ ಟು ದಿಸ್. ಸೊ ಬೇರೆ ನಿಮ್ಮ
ರಿಲೇಶನ್ಶಿಪ್ಸ್ ಆಗ್ಲಿ, ಫ್ರೆಂಡ್ಶಿಪ್ಗಳಾಗ್ಲಿ, ಬಂಧುಗಳಾಗ್ಲಿ, ಅದರಲ್ಲಿ ನಿಮ್ಮ ಪರ್ಸನಲ್ ಐಡೆಂಟಿಟಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. But mostly this is happening with regard to males, doctor. See, this I have not come across this widows. The widower. See, they always call it widower syndrome or something like that. But it is not happening with regard to widow syndrome. Yes. Yes. Very true, sir. Very true. ಸೊ ನೆಕ್ಸ್ಟ್ ಒಂದು ಈಗ ಇನ್ನೊಂದು ಎಲ್ಲಿ ಹಿರಿಯ ಆರೈಕೆದಾರರ ಪಾತ್ರ ಬರುತ್ತೆ ಅಂದ್ರೆ ಒಂದು ಟೆಂಪರರಿ ಇಲ್ನೆಸ್ ಆಗಿರ್ಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸಡನ್ ಆಗಿ ಫ್ರಾಕ್ಚರ್ ಆಗ್ಬಹುದು, ಒಂದು ಸರ್ಜರಿ ಬರಬಹುದು. ಆಮೇಲೆ ಅವಾಗ ಒಂದು ಹಿರಿಯ ಆರೈಕೆದಾರರು ಸಡನ್ ಆಗಿ ಸ್ಟೆಪ್ ಇನ್ ಆಗ್ಬೇಕಾಗತ್ತೆ. ಈಗ ಮಕ್ಳಿಬ್ರು ಅಮೆರಿಕಾದಲ್ಲಿ ಇರ್ತಾರೆ, ಹೆಂಡತಿ ಬಿಟ್ಬಿಟ್ಟು ಫೀಮರ್ ಫ್ರಾಕ್ಚರ್ ಆಗುತ್ತೆ, ಸರ್ಜರಿ ಮಾಡಿಸ್ಬೇಕು. ಸೊ ಅವಾಗ ಗಂಡನೇ ಒಂದು ಪ್ರೈಮರಿ ಕೇರ್ ಗಿವರ್. ಎಲ್ಲಾ ಈಗ ದಿನನಿತ್ಯದ ಕುಕಿಂಗ್ ಇಂದ ಆಗ್ಲಿ, ಅವರು ಬಟ್ಟೆಯಿಂದ ಆಗ್ಲಿ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಇಂದ ಆಗ್ಲಿ ಎಲ್ಲ ಅವರೇ ಮಾಡ್ಬೇಕಾಗುತ್ತೆ. ಸೊ ಆಮೇಲೆ ಮಕ್ಕಳಿಗಾಗ್ಬಹುದು, ಈಗ ಹಿರಿಯ ಮಕ್ಕಳಿಗೆ ಏನಾದ್ರೂ ಸರ್ಜರಿ ಆಗಿರ್ಬಹುದು ಅಥವಾ ಸಡನ್, ಅದು ತುಂಬಾ ಹಿರಿಯ ಆರೈಕೆದಾರರ ಮೇಲೆ ತುಂಬಾ ಪರಿಣಾಮ ಬರುತ್ತೆ. ಸೊ ಇನ್ನೊಂದು ಆಸ್ಪೆಕ್ಟ್ ಏನು ಅಂದ್ರೆ, ಈಗ ಕ್ಯಾನ್ಸರ್ ಕಾಯಿಲೆ ಬಂದಾಗ, ಕ್ಯಾನ್ಸರ್ ಕಾಯಿಲೆನೂ ಈಗ ಬರ್ತಾ ಏಜ್ ಆದಂಗೆ ಅದಕ್ಕೆ ಆರೈಕೆದಾರರಾಗೋದು ಅದು ಒಂದು ಬೇರೆ ರೀತಿಯ ಚಾಲೆಂಜಸ್ ನ ತಗೊಂಡ್ ಬರುತ್ತೆ. ಈ ಕ್ಯಾನ್ಸರ್ ಅಂದ್ರೆ ಈಗ ಒಂದ್ಸರ್ತಿ ಇವತ್ತು ಬಂತು, ಒಂದ್ ವರ್ಷ ಆದ್ಮೇಲೆ ಮುಗೀತು ಅನ್ನೋದು ಅಲ್ಲ. ಅಫ್ಕೋರ್ಸ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಕ್ಯಾನ್ಸರ್ ಸ್ಟೇಜ್ ಅದು ಬೇರೆ ಆಗುತ್ತೆ. ಆದ್ರೆ ಅದು ಒಂದು ತುಂಬಾ ದೀರ್ಘ ಅನಾರೋಗ್ಯ, ತುಂಬಾ ತಾತ್ಕಾಲಿಕವಾಗಿ ಅದು ಬೇರೆ ಹೊಟ್ಟೋಗ್ಬಿಡಲ್ಲ. ಅದನ್ನ ಒಂದ್ಸರ್ತಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ್ಮೇಲೆ ಅವರು ರೆಗ್ಯುಲರ್ ಚೆಕ್ಅಪ್ ಗೆ ಹೋಗ್ಬೇಕು. ಕ್ಯಾನ್ಸರ್ ಮಾತ್ರೆಗಳಿಂದ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ, ಅವರ ದೈಹಿಕ ಕೆಪಾಸಿಟಿ ಕಡಿಮೆ ಆಗುತ್ತೆ, ಅದರಿಂದ ಹೇರ್ ಲಾಸ್ ಆಗ್ಬೋದು, ವಾಂತಿ ಆಗ್ಬೋದು, ಬೇರೆ ಬೇರೆ ಮೆಡಿಸಿನ್ಸ್ ಬೇರೆ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಇದರಿಂದ ಅದನ್ನ ಮ್ಯಾನೇಜ್ ಮಾಡೋದು ಸಹ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಆಸ್ ವಿ ಆಲ್ ನೋ ಇಟ್. ಸೊ ಅವರಿಗೆ ಫೈನಾನ್ಷಿಯಲ್ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಒಂದು ಹಿರಿಯ ಆರೈಕೆದಾರ ಆದಾಗ ನಿದ್ದೆಗಳ ತೊಂದರೆ ಆಗಬಹುದು. ಅವ್ರ ಮಕ್ಕಳಿಗೆ, ಮಕ್ಳು ಯಾರಿಗಾದ್ರೂ ಕ್ಯಾನ್ಸರ್ ಆಗಿದೆ, ಅವರು ಆರೈಕೆದಾರ ಆದಾಗ ಈ ಎಲ್ಲ ಆಸ್ಪೆಕ್ಟ್ ಗಳನ್ನ ತುಂಬಾ ಅವರು ನೋಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನ್ ಪ್ರಾಬ್ಲಮ್ ಅಂದ್ರೆ, ಮತ್ತೆ ಬರೋ ಚಾನ್ಸ್ ಇದೆ. ಸೊ ಮತ್ತೆ ಬರುತ್ತಾ ಈ ತರ ಒಂದು ಭಯ ಆಗ್ಲಿ, ದುಃಖ ಆಗ್ಲಿ, ಆಮೇಲೆ ಇದು ಮುಗಿತಾ, ಇನ್ನೂ ಇದೆಯಾ, ಎಷ್ಟು ಸರ್ತಿ ಇದನ್ನೇ. ಸೊ ಆರೈಕೆದಾರರು ಆಲ್ರೆಡಿ ಅವ್ರ ಆರೈಕೆ ನೀಡುವಾಗ್ಲೇ ಅವ್ರಿಗೆ ಈ ವಿಷಯದ ಬಗ್ಗೆ ಈ ಸೈಕಲ್ ಮತ್ತೆ ನಡೀತಾ ಇರುತ್ತೆ. ಸೊ ಇದ್ರ ಬಗ್ಗೆ ಯಾರಾದ್ರೂ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಿಮ್ಗೆ ಯಾರು ಗೊತ್ತಿರಬಹುದು ಕ್ಯಾನ್ಸರ್ ಕಾಯಿಲೆಯಿಂದ ನಡ್ತಿರೋದು, ಅಥವಾ ನೀವು ಕೇರ್ ಗಿವರ್ ಆಗಿರ್ಬಹುದು? ಮೇಡಮ್, ನಾನು ಕೇಳಿದ ಪ್ರಕಾರ ಈ ಕ್ಯಾನ್ಸರ್ ನಲ್ಲಾಗ್ಲಿ, ಇದು ಅವರು ಎಷ್ಟೇ ಆಗ್ಲಿ ಅವ್ರ ಸ್ಪೌಸ್ ಇದೆಲ್ಲ ನೋಡ್ಕೊಂಡ್ರು ಎಲ್ಲ ಸರಿ, ದೇರ್ ಡ್ಯೂಟಿ, ಒಂದು ಕರ್ತವ್ಯ ಅನ್ಕೊಂಡು ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಇಲ್ಲಿ ಬರ್ನ್ಔಟ್ ತುಂಬಾ ಆಗತ್ತೆ ಮೇಡಮ್. ಬರ್ನ್ಔಟ್ ತುಂಬಾ ಜನ ಹೇಳ್ತಾರೆ, ಬರ್ನ್ಔಟ್ ಏನಾಗ್ಬಿಡುತ್ತೆ, ಬೇರೆ ವಿಧಿ ಇಲ್ಲ. ಈ ಬರ್ನ್ಔಟ್ ಇದ್ರೊಳಗಡೆ ಏನಾಗುತ್ತೆ, ಆಮೇಲೆ ಪೇಷಂಟ್ಗೂ ಅಷ್ಟೇ, ಅಯ್ಯೋ ನನ್ಗೆ ಹೀಗಿದೆಯಲ್ಲ, ನನ್ನ ಹಸ್ಬೆಂಡ್ ಅವ್ರು ಇನ್ನೂ ನನ್ಗಿಂತ ವಯಸ್ಸಾದವರು, ಅವ್ರಿಗೇನಾದ್ರೂ ಆಗೋಗ್ಬಿಟ್ರೆ, ದಟ್ ಈಸ್ ಪೇಷಂಟ್ ಆಸ್ಪೆಕ್ಟ್. ಅದು ಇವ್ರಿಗೇನಾದ, ಹೌದು ನಾನು ಅವಳು ನೋಡ್ಕೋತಾ ಇದ್ದೀನಿ, ನನ್ಗೇನಾದ್ರೂ ಆಗ್ಬಿಟ್ರೆ ಯಾರು ನೋಡ್ತಾರ ಅವ್ರನ್ನ, ದಟ್ ಈಸ್ ದೇರ್ ಮೇನ್ ಪ್ರಾಬ್ಲಮ್. ತುಂಬಾ ಏನಾಗೋಗ್ಬಿಡುತ್ತೆ, ತುಂಬಾ ಬರ್ನ್ಔಟ್ ಇಶ್ಯೂಸ್ ತುಂಬಾ ಬರುತ್ತೆ. ಇವರೇ ಎಮೋಷನಲಿ ಡ್ರೈನ್ ಆಗೋಗ್ಬಿಡ್ತಾರೆ. ತುಂಬಾ ಕಡೆ ಹಾಗೆ ತುಂಬಾ ಎಮೋಷನಲಿ ಡ್ರೈನ್ ಆಗ್ಬಿಡ್ತಾರೆ. ಮಿಕ್ಕಿದೆಲ್ಲ ಆಲ್ರೆಡಿ ಪಾಯಿಂಟೆಡ್ ಔಟ್, ಫೈನಾನ್ಷಿಯಲಿ ಇದು ಎಲ್ಲ ಆಗೋಗ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕೆಲವು ಕೊನೆಗೆ ಹೇಳ್ಬಾರ್ದು, ಇಟ್ಸ್ ವೆರಿ ಪ್ರಾಕ್ಟಿಕಲ್. ಏನಾಗುತ್ತೆ ಅಂದ್ರೆ, ಏನೋ ಒಂಥರ ಒಂದು ಏನ್ ಹೇಳ್ತಾರೆ, ಒಂದು ಇದ್ ಬಂದ್ಬಿಡುತ್ತೆ, ಒಂದು ನಮ್ನೆಸ್ ಬಂದ್ಬಿಡುತ್ತೆ. ಸರಿ ಏನೋ ಮಾಡ್ತಾ ಇದೀನಿ, ಏನಾಗುತ್ತೆ ಅದಾಗ್ಲಿ, ಅಷ್ಟೊಂದು ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದು ಸರಿ ಹೋಗ್ತಾರ, ಸರಿ ಹೋಗ್ಲಿ, ಏನು ಮಾಡಕ್ಕಾಗಲ್ಲ. ಆ ಒಂದು ಲೆವೆಲ್ಗೂ ಇದಾಗ್ಬಿಟ್ಟಿರ್ತಾರ ಅವ್ರು. ಆ ತರ ಎಮೋಷನಲ್ ನಮ್ನೆಸ್ ಬಂದ್ಬಿಡುತ್ತೆ. ಹೌದು, ವೆರಿ ಟ್ರೂ. ನೀವ್ ಹೇಳಿದ ಎಲ್ಲಾ ಆಸ್ಪೆಕ್ಟ್ಸ್. ಯಾಕಂದ್ರೆ ಕ್ಯಾನ್ಸರ್ ಇಟ್ಸ್ ಅ ವೆರಿ ಲಾಂಗ್ ಜರ್ನಿ. ಆಮೇಲೆ ಅದ್ ಯಾವಾಗ್ಲೂ ವಾಪಸ್ ಬರೋದಾಗ್ಲಿ, ನೀವ್ ಹೇಳೋ ಬರ್ನ್ಔಟ್ ಆಗಿರೋದಾಗ್ಲಿ, ಅಯ್ಯೋ ಹೋಗ್ಲಿ ಬಿಡು ಅಂತ ಅವ್ರು ಅನ್ಭೋಗ್ಸೋರ್ ನೋವು ಅಥವಾ ಅವ್ರಿಗೆ ಆಗ್ತಿರೋ ತೊಂದರೆಗಳನ್ನ ನೋಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ದ ನೆಕ್ಸ್ಟ್ ಆಸ್ಪೆಕ್ಟ್ ಇಸ್ ಪೇರೆಂಟ್ ಆಸ್ ಅ ಕೇರ್ ಗಿವರ್. ಸೊ ಇದರಲ್ಲಿ ಎರಡು ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಒಂದು, ಅವ್ರಿಗೆ ಒಂದು ಮಾನಸಿಕವಾದ ಕಾಯಿಲೆ ಆದಾಗ ಆಗಿರ್ಬೋದು, ಅಥವಾ ಒಂದು ಮಗು ಚೆನ್ನಾಗೇ ಇದೆ, ಮಗುನು ಸಹ ಇಸ್ ಕ್ವೈಟ್ ಓಲ್ಡ್, ಬಟ್ ದೇರ್ ಇಸ್ ನೋ ಸಪೋರ್ಟ್. ಸೊ ಅವಾಗ ಪೇರೆಂಟ್ಸ್ ಬಿಕಮ್ ದ ಕೇರ್ ಗಿವರ್ಸ್. ಸೊ ಒಂದು ಮಾನಸಿಕವಾದ ಕಾಯಿಲೆ ಆದಾಗ ನಾನು ಹೇಳ್ದಂಗೆ, ಒಂದ್ ಸಂಶೋಧನೆಯಲ್ಲಿ
ಒಂದು more than 20% ಆಫ್ ದ ಕೇರ್ ಗಿವರ್ಸ್ 50+ ಏಜ್ನವ್ರು ಆಗಿದ್ರು ಅವ್ರ ಮಕ್ಕಳಿಗೆ. ಸೊ ಹಲವಾರು ಮಾನಸಿಕ ಕಾಯಿಲೆಗಳಿಗೆ, ತೀವ್ರವಾದ ಮಾನಸಿಕ ಕಾಯಿಲೆಗಳಿಗೆ, ಸ್ಕಿಜೋಫ್ರೇನಿಯಾ ಆಗ್ಬೋದು, ಬೈಪೋಲಾರ್ ಡಿಸಾರ್ಡರ್ ಆಗ್ಬೋದು, ಅದಕ್ಕೆ ಒಂದು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತುಂಬಾ ಜನಗಳಿಗೆ ಬೇಕಾಗುತ್ತೆ. ಆಮೇಲೆ ಒಂದ್ಸರ್ತಿ ಅವ್ರು ಕಡಿಮೆ ಆದಾಗ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ರೆಗ್ಯುಲರ್ ಫಾಲೋ ಅಪ್ ಕರ್ಕೊಂಡು ಹೋಗ್ಬೇಕು, ಅವ್ರ ನಿದ್ದೆಯನ್ನ ಮಾನಿಟರ್ ಮಾಡ್ಬೇಕು, ಅವ್ರಿಗೆ ಬೇರೆ ಏನಾದ್ರೂ ಲಕ್ಷಣಗಳು ಬಂದಿದೆಯಾ ಅದ್ರ ಬಗ್ಗೆ ಕಾನ್ಸ್ಟೆಂಟ್ ಆಗಿ ಒಂದು ನಾವು ವಿಜಿಲೆನ್ಸ್ ಇಡಬೇಕು. ಆಮೇಲೆ ಇನ್ನೊಂದು ಏನ್ ತೊಂದರೆ ಆಗುತ್ತೆ ಅಂದ್ರೆ, ಅವ್ರ ಮಕ್ಕಳಿಗೆ, ಹಿರಿಯ ಮಕ್ಕಳಿಗೆ ಮಾನಸಿಕ ಕಾಯಿಲೆಯಲ್ಲಿ ತುಂಬಾ ಸರ್ತಿ ಟ್ರೀಟ್ಮೆಂಟ್ ಒಪ್ಕೊಳ್ಳೋದು ಅಂದ್ರೆ ಅಕ್ಸೆಪ್ಟೆನ್ಸ್ ಫಾರ್ ಟ್ರೀಟ್ಮೆಂಟ್ ಸಹ ಕಡಿಮೆ ಇರುತ್ತೆ. ಸೊ ಅದನ್ನ ಕನ್ವಿನ್ಸ್ ಮಾಡಿ ಹಿರಿಯ ಆರೈಕೆದಾರರು ಅವ್ರ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನ ನೋಡಿ, ನಾನ್ ತುಂಬಾ ಸರ್ತಿ ನಮ್ಮ OPD ಅಲ್ಲಿ ನೋಡಿದೀವಿ, OPD ಕರ್ಕೊಂಡ್ ಬರೋದು ಸಹನೆ ಇಟ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ನನ್ಗೊಬ್ರು ಪೇಷಂಟ್ ಇದ್ರು, ಶಿ ಹರ್ಸೆಲ್ಫ್ ವಾಸ್ ಇನ್ ಹರ್ ಲೇಟ್ 40s ಅಂಡ್ ದ ಮದರ್ ವಾಸ್ ದ ಪ್ರೈಮರಿ ಕೇರ್ ಗಿವರ್. ಅವರಿಗೆ 2 ಕಾಲಲ್ಲಿ ನೀ ಆರ್ಥರೈಟಿಸ್ ಆಗುತ್ತೆ, ಸೊ ನಡಿಯಕ್ ಕಷ್ಟ. ಸೊ ಬ್ರಿಂಗಿಂಗ್ ಹರ್ ಟು ದ OPD ಫಾರ್ ಚೆಕ್ಅಪ್ ಇಟ್ ಸೆಲ್ಫ್ ವಾಸ್ ಅ ಚಾಲೆಂಜ್ ದಟ್ ಶಿ ವಾಸ್ ಫೇಸಿಂಗ್. ಮಾತ್ರೆಗಳು ತಗೊಳಿಕ್ ಆಗ್ಬೋದು. ಸೊ ಅದನ್ನು ಫಾಲೋ ಅಪ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಟ್ರೀಟ್ಮೆಂಟ್ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇ ಭಾಗ, ಈಗ ಮಕ್ಕಳಿಗೆ ಅವ್ರದೇ ಒಂದು ಸೋಷಿಯಲ್ ಸಪೋರ್ಟ್ ಆಗಿರ್ಲಿಕ್ಕಿಲ್ಲ, ಅಥವಾ ಅವ್ರ ಮದುವೆ ಆಗಿರ್ಲಿಕ್ಕಿಲ್ಲ, ಅವ್ರದಾದ ಒಂದು ಕಮ್ಯುನಿಟಿ ಇರ್ಲಿಕ್ಕಿಲ್ಲ, ಅವರಿಗೆ ಬೇರೆ ಫಿಸಿಕಲ್ ಡಿಸೆಬಿಲಿಟೀಸ್ ಇರ್ಬೋದು, ಅವಾಗ ತಂದೆ ತಾಯಿ ಅವ್ರ ಆರೈಕೆದಾರರಾಗ್ತಾರೆ. ಆಮೇಲೆ ದಿ ಅದರ್ ಥಿಂಗ್ ದಟ್ ವಿ ಹ್ಯಾವ್ ಸೀನ್ ಇಸ್ ದಟ್ ಈ ತರ ಆದಾಗ, ಸೇ ಪರ್ಸನ್ಗೆ ಒಂದು ಫಿಸಿಕಲ್ ಡಿಸೆಬಿಲಿಟಿ ಇದೆ, ಮದುವೆ ಆಗಿಲ್ಲ, ಬೋತ್ ಆಫ್ ದಮ್ ಏಜ್ ಟುಗೆದರ್, ಅವರು ಒಬ್ರಿಗೊಬ್ರಿಗೆ ಕಂಪ್ಯಾನಿಯನ್ಸ್ ಆಗಿ, ಸಂಗಾತಿಯಾಗಿ ದೇ ಗ್ರೋ ಅಪ್, ದ ಪೇರೆಂಟ್ ಅಂಡ್ ದ ಚೈಲ್ಡ್. ಬಟ್ ಇಫ್ ಎಟ್ ಆಲ್ ಸಮಥಿಂಗ್ ಹ್ಯಾಪನ್ಸ್ ಟು ದ ಚೈಲ್ಡ್, ಯಾಕಂದ್ರೆ ಇಷ್ಟು ವರ್ಷದಿಂದ ದೇ ಆರ್ ದ ಪ್ರೈಮರಿ ಕೇರ್ ಗಿವರ್, ಅವ್ರ ಮಾನಸಿಕ ಹೆಲ್ತ್ ಆರೋಗ್ಯದ ಮೇಲೆ ತುಂಬಾ ಅದು ಇಫೆಕ್ಟ್ ಆಗುತ್ತೆ ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು ದ ಚೈಲ್ಡ್. ಯಾಕಂದ್ರೆ ಅವ್ರಿಗೆ ಯಾವಾಗ್ಲೂ ನಾನಿರೋವರೆಗೂ ನನ್ನ ಮಗು ಚೆನ್ನಾಗಿರ್ಬೇಕು, ನಾನು ನೋಡ್ಕೊಳ್ಬೇಕು. ಆದ್ರೆ ಮಗುಗೆ ಏನಾದ್ರೂ ಆದ್ರೆ ದೇ ಕ್ಯಾನ್ ಬಿ ಅ ಸಿಗ್ನಿಫಿಕೆಂಟ್ ಡಿಟೀರಿಯರೇಷನ್ ಇನ್ ದ ಮೆಂಟಲ್ ಹೆಲ್ತ್ ಆಫ್ ದ ಪೇರೆಂಟ್. ಆಮೇಲೆ ಇನ್ನೊಂದು ತುಂಬಾ ದೊಡ್ಡ ಪ್ರಶ್ನೆ, ನಾನ್ ಆದ್ಮೇಲೆ ನನ್ ಮಗುನ್ ಯಾರು ನೋಡ್ಕೊಳ್ತಾರೆ? ನಾನ್ ನೋಡ್ಕೊಂಡಂಗೆ ನನ್ ಮಗುನ್ ಯಾರು ನೋಡ್ಕೊಳಿಕ್ ಆಗತ್ತಾ? ಎಲ್ಲಿ ಇರ್ತಾರೆ? ಬೇಸಿಕ್ ಪ್ರಶ್ನೆಗಳು, ಎಲ್ಲಿ ಇರ್ತಾರೆ, ಯಾರು ಅವರಿಗೆ. ತುಂಬಾ ಜನ ಫಾರ್ ಎಕ್ಸಾಂಪಲ್ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇರ್ಬೋದು, ಅಥವಾ ಮೆಂಟಲ್ ರಿಟಾರ್ಡೇಷನ್ ಅಂತ ಒಂದ್ ನಾವ್ ಏನ್ ಹೇಳ್ತೀವಿ ಮಗುಗೆ, ಅವ್ರಿಗೆ ಅವ್ರದಾದ ಒಂದು ಇನ್ಕಮ್ ಇರ್ಲಿಕ್ಕಿಲ್ಲ. ಅಂಡ್ ಈಗ ಒಂದು ಇಫ್ ಇಟ್ ಇಸ್ ಅ ಫೀಮೇಲ್, ಶಿ ಮೈಟ್ ಬಿ ವಲ್ನರಬಲ್ ಟು ಅದರ್ ಕೈಂಡ್ ಆಫ್ ಇನ್ಸಲ್ಟ್ಸ್ ಇನ್ ದ ಸೊಸೈಟಿ. ಒಂದು ವೈಯಕ್ತಿಕ ಜ್ಞಾನ ಇರ್ಲಿಕ್ಕಿಲ್ಲ, ಸೊ ಅವ್ರಿಗೆ ಸೆಕ್ಷುವಲ್ ಅಬ್ಯೂಸ್ ಹೆದರಿಕೆ, ಯಾರು ಅವ್ರನ್ನ ನೋಡ್ಕೊಳ್ತಾರೆ? ಸೊ ಇದು ಒಂದು ಆಸ್ಪೆಕ್ಟ್ ತಂದೆ ತಾಯಿನ ತುಂಬಾ ಕಾಡುತ್ತೆ. ದಿಸ್ ಇಸ್ ಸಮಥಿಂಗ್ ದಟ್ ದೇ ಏನಾಗುತ್ತೆ ಅಂದ್ರೆ, ಅವರು ಓಕೆ ನಾನಿರೋವರೆಗೂ ನಾನು ನೋಡ್ಕೊಳ್ತೀನಿ, ನಾನು ಆದ್ಮೇಲೆ ಆ ಒಂದು ಆಲೋಚನೆನೆ ನಂಗೆ ತುಂಬಾ ನೋವು ಕೊಡುತ್ತೆ ಅಂತ ಅದ್ರ ಬಗ್ಗೆ ಡಿಸ್ಕಸ್ಸೇ ಮಾಡಲ್ಲ. ಸೊ ದೇ ಕೀಪ್ ಪುಷಿಂಗ್ ಮೇಕಿಂಗ್ ದಟ್ ಡಿಸಿಷನ್. So this is one important part. So we'll be talking a little more about what after me issues. ಕೇರ್ ಗಿವರ್ ಟ್ರಾಮಾ ಅಂತ ಆಗ್ಬೋದಾ ಅಂತ? ಟ್ರಾಮಾ, ಕೇರ್ ಗಿವರ್ಸ್ ಟ್ರಾಮಾ ಖಂಡಿತ. ಯಾಕಂದ್ರೆ ಈಗ ಅನ್ಅಡ್ರೆಸ್ಡ್ ನಿಮ್ದು ಇಮೋಷನಲ್ ಬರ್ನ್ಔಟ್, ಇಷ್ಟು ವರ್ಷದಿಂದ ನೀವು ಒಬ್ಬರೇ ಮಾಡ್ಕೊಳ್ತಾ ಇದ್ದೀರಾ, ಹಂಚ್ಕೊಳಕ್ ಇಮೋಷನಲಿ ಯಾರು ಇಲ್ಲ, ನಿಮ್ಗೆ ಫೈನಾನ್ಷಿಯಲ್ ಬರ್ಡನ್ ಇದೆ, ನಿಮ್ಗೆ ನಿಮ್ದಾದ ಒಂದು ಫಿಸಿಕಲ್ ಇಲ್ನೆಸ್ ಇದೆ. ಆಮೇಲೆ ತುಂಬಾ ಸರ್ತಿ ಕೇರ್ ಗಿವರ್ಸ್ ಏನ್ ಅನ್ಕೊಳ್ತಾರೆ, ಇಲ್ಲ ನಾನ್ ನನ್ನ ಅಪಾಯಿಂಟ್ಮೆಂಟ್ ಆಮೇಲೆ ನೋಡ್ಕೊಳ್ತೀನಿ, ನನ್ನ ಹೆಲ್ತ್ ಆಮೇಲೆ ನೋಡ್ಕೊಳ್ತೀನಿ, ನಾನ್ ಯಾರಿಗೆ ಆರೈಕೆ ನೀಡ್ತಾ ಇದ್ದೀನಿ ಅವ್ರು ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ. ಬಟ್ ಆಕ್ಚುಲಿ ಇಟ್ ಇಸ್ ದಿ ಅದರ್ ವೇ ರೌಂಡ್. ನೀವು ನಿಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ, ಎಸ್ಪೆಷಲಿ ಇಫ್ ಯುವರ್ ಅನ್ ಎಲ್ಡರ್ಲಿ ಕೇರ್ ಗಿವರ್, ಹಿರಿಯ ಆರೈಕೆದಾರರಾದ್ರೆ, ಈ ಎರಡೂ ನಿಮ್ಮ ಆಸ್ಪೆಕ್ಟ್ ನ ನೀವು ಚೆನ್ನಾಗಿ ಇಟ್ಕೊಂಡ್ರೆ ಯುವರ್ ಎಬಿಲಿಟಿ ಟು ಗಿವ್ ಕೇರ್ ವಿಲ್ ಇಂಪ್ರೂವ್. ಆಮೇಲೆ ತುಂಬಾ ಸರ್ತಿ ಅವ್ರು ಅನ್ಕೊಳ್ತಾರೆ, ಇಲ್ಲ ನಾನ್ ಆರೈಕೆದಾರರ ಆಗಿದ್ದೀನಿ ಅಂದ್ರೆ 24 ಗಂಟೆನೂ ನಾನೇ ಒಟ್ಟಿಗೆ ಇರ್ಬೇಕು, ಎಲ್ಲ ನಾನೇ ನೋಡ್ಕೊಳ್ಬೇಕು. ಇಟ್ ಇಸ್ ನಾಟ್ ಟ್ರೂ. ನಿಮ್ದೇ ಒಂದು ಇಂಡಿವಿಜುವಲ್ ಸ್ಪೇಸ್, ಇಂಡಿವಿಜುವಲ್ ಐಡೆಂಟಿಟಿ ಇದ್ರೆ, ನಿಮಗೆ ಅದನ್ನ ಆ ಆಸ್ಪೆಕ್ಟ್ ಅಲ್ಲಿ, ಆರೈಕೆದಾರಿಕೆ ಆಸ್ಪೆಕ್ಟ್ ಅಲ್ಲಿ ತೊಂದರೆಗಳು ಬಂದಾಗ ಅದನ್ನ ಡೀಲ್ ಮಾಡಕ್ಕೆ ನಿಮ್ದಾಗಿನೇ ಒಂದು ಸಪೋರ್ಟ್ ಇರುತ್ತೆ. ಸೊ ಯಾಕಂದ್ರೆ ಅದನ್ನ ಒಂದೇ ನೀವು ಆ ಆಸ್ಪೆಕ್ಟ್ ಅಲ್ಲಿ ಫೋಕಸ್ ಮಾಡಿದ್ರೆ, ಬೇರೆ ಆಸ್ಪೆಕ್ಟ್ ಕಡಿಮೆ ನೀವ್ ಅನ್ಕೊಳ್ತೀರಾ, ಇಲ್ಲ ನಾನ್ ಹೆಂಗ್ ಬೇರೆ ಎಂಜಾಯ್ ಮಾಡಕ್ ಆಗುತ್ತೆ, ನನ್ ಮಗು ಹುಷಾರಿಲ್ಲ ಅಥವಾ ನನ್ ಗಂಡು ಹುಷಾರ್. ಇಟ್ಸ್ ನಾಟ್ ಅಬೌಟ್ ಎಂಜಾಯ್ಮೆಂಟ್, ಇಟ್ ಇಸ್ ಅಬೌಟ್ ಸೇಯಿಂಗ್ ದಟ್ ಐ ವಾಂಟ್ ಟು ಬಿ ಮೈ ಆಪ್ಟಿಮಮ್ ಬೆಸ್ಟ್ ಈ ಅವರಿಗೆ ಆರೈಕೆ ಕೊಡಕ್ಕೆ. ಸೊ ಇಟ್ ಇಸ್ ನಥಿಂಗ್ ಇಟ್ಸ್ ನಾಟ್ ರಾಂಗ್ ಟು ಕನ್ಸಿಡರ್. ನೀವು ಹೇಳ್ದಂಗೆ ಒಂದು ಫಿಸಿಕಲ್ ಬ್ರೇಕ್ ಆಗ್ಲಿ, ಒಂದು ಮೆಂಟಲ್ ಹೆಲ್ತ್ ಬ್ರೇಕ್ ಆಗ್ಲಿ, ಜಸ್ಟ್ ಒಂದು ಸುಮ್ನೆ ಒಂದು 30 ನಿಮಿಷ ಹೋಗಿ ಒಂದು ವಾಕ್ ಮಾಡ್ಕೊಂಡ್ ಬರೋದಾಗ್ಲಿ, ಅಥವಾ ಪಾರ್ಕ್ ಅಲ್ಲಿ ಕೂತ್ಕೊಂಡ್ ಬರೋದಾಗ್ಲಿ, ಅದನ್ನ ತುಂಬಾ ಜನ ಮಾಡಲ್ಲ. ಅಥವಾ ಅವ್ರು ಇಲ್ಲ ನನ್ ಶುಗರ್ ಏನಾದ್ರು ಆಗ್ಲಿ ನಾನು ಆಮೇಲೆ ನೋಡ್ಕೊಳ್ತೀನಿ, ಫಸ್ಟ್ ಇವ್ರು ಚೆನ್ನಾಗಿರ್ಬೇಕು, ಇವ್ರ ಹೆಲ್ತ್ ಸರಿ ಆಗ್ಬೇಕು. ಸೊ ದಾಟ್ ವಾಟ್ ದೇ ಥಿಂಕ್ ಇಸ್ ದಿಸ್ ವಿಲ್ ಹೆಲ್ಪ್ the person they are caring for, but unfortunately it doesn't, because when you are
well, only then you can, otherwise ನೀವ್ ಹೇಳ್ದಂಗೆ ಕೇರ್ ಗಿವರ್ ಬರ್ನ್ಔಟ್, ಕೇರ್ ಗಿವರ್ ಟ್ರಾಮಾ ತುಂಬಾ ಯಾಕಂದ್ರೆ ಲಾಂಗ್ ಟರ್ಮ್ ಇಲ್ನೆಸಸ್ ಅಲ್ಲಿ ಈ ತರ ಅದೊಂದು ಅವರು ಪೇಷಂಟ್ ತರಾನೇ ಅವ್ರಿಗೊಂದು ಟ್ರಾಮಾ ಇದ್ದೇ ಇರುತ್ತೆ, ಇವರು ಒಂಥರ ಅದೇ ತರ ಒಂದು ಸಫರ್ ಮಾಡ್ತಾ ಇರ್ತಾರೆ ಪ್ರೊಲಾಂಗ್ಡ್ ಟ್ರೀಟ್ಮೆಂಟ್ ಗಳಲ್ಲಿ ಇದೆಲ್ಲ. ಹೌದು ಹೌದು, ವೆರಿ ಟ್ರೂ, ವೆರಿ ಟ್ರೂ. ಸೊ ಈಗ ಅವ್ರಿಗೆ ಮಾನಸಿಕ ಕಾಯಿಲೆ ಬಗ್ಗೆ ಆಯ್ತು, ಮತ್ತೆ ಸೇಮ್ ಆಸ್ಪೆಕ್ಟ್ಸ್ ಅಬೌಟ್ ಅವ್ರ ಆರೈಕೆದಾರರಿಗೆ ಫಿಸಿಕಲ್ ಇಲ್ನೆಸ್. ಸೊ ಡಬಲ್ ಬರ್ಡನ್ ಅಂತ ಯಾವಾಗ ಹೇಳ್ತೀವಿ, ಕೇರ್ ಗಿವರ್ಗೆ ಅವ್ರದ್ದಾಗಿದ್ದ ಒಂದು BP ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಅವ್ರಿಗೆ ನಡಿಯಕ್ ಕಷ್ಟ, ಆರ್ಥ್ರೈಟಿಸ್ ಕಾಯಿಲೆಗಳಾಗಿರ್ಬಹುದು. ನೀವು ಮಾಲಾ ಅವ್ರು ಹೇಳ್ದಂಗೆ ದರ್ ಇಸ್ ನೋ ರೆಕಗ್ನಿಷನ್, ನೋ ಫೈನಾನ್ಷಿಯಲ್ ಸಪೋರ್ಟ್ ಆರ್ ನೋ ಫಾರ್ಮಲ್ ರಿಸ್ಪೈಟ್. ಅವ್ರಿಗೆ ಒಂದ್ 2 ಗಂಟೆ ನಮ್ಗೆ ಒಂದ್ ಬ್ರೇಕ್ ಕೊಟ್ಟು ಬೇರೆ ಯಾರಾದ್ರೂ ಆ ಜವಾಬ್ದಾರಿ ತಗೊಳಕ್ಕೆ 2 ಗಂಟೆ ತಗೊಂಡ್ರೆ ನಾವು ನಮ್ಮ ದಿನನಿತ್ಯದ ಕೆಲಸ ಮಾಡ್ಕೊಂಡು ಮತ್ತೆ ಫ್ರೆಶ್ ಆಗಿ ಆರೈಕೆನ ನೀಡಬಹುದು. ಸೊ ಸೊಸೈಟಿ ಅಸ್ಯೂಮ್ಸ್ ದ ಎಲ್ಡರ್ಲಿ ಆರ್ ಕೇರ್ ರೆಸಿಪಿಯೆಂಟ್ಸ್ ಬಟ್ ನಾಟ್ ಕೇರ್ ಪ್ರೊವೈಡರ್ಸ್, ವಿಚ್ ಇಸ್ ಅ ವೆರಿ ರಾಂಗ್ ಥಿಂಗ್ ಎಸ್ ವಿ ಹ್ಯಾವ್ ಸೀನ್. ಬಿಕಾಸ್ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಎಸ್ಪೆಷಲಿ ತುಂಬಾ ಜನ ಹಿರಿಯರು ಆರೈಕೆದಾರರಾಗಿನೇ ಅವ್ರ ಪಾತ್ರ ನಿರ್ವಹಿಸ್ತಾರೆ. ಓಕೆ, ಎರಡನೇ ಪ್ರಾಬ್ಲಮ್ ಏನ್ ಬಂದಿದೆ ಹೊಸದಾಗಿ ಅಂದ್ರೆ, ಬಿಕಾಸ್ ಆಫ್ ದಿಸ್ ಅಡಲ್ಟ್ ಚಿಲ್ಡ್ರನ್ ಕೇರಿಂಗ್ ಫಾರ್ ಏಜಿಂಗ್ ಪೇರೆಂಟ್ಸ್. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ, ದೇ ಆರ್ ಇನ್ ದೇರ್ 50s 60s, ದೇ ಹ್ಯಾವ್ ದೇರ್ ಪೇರೆಂಟ್ಸ್ ಇನ್ ದೇರ್ 70s and 80s, and they also have their children. So they have become the sandwich generation. ಸೊ ಇದರಲ್ಲಿ ತಂದೆ ತಾಯಿನೂ ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಅವ್ರ ಹೆಲ್ತ್ ಅನ್ನು ಸಹ ನೋಡ್ಕೊಳ್ಬೇಕು. ಸೊ ಇದರಲ್ಲಿ ಭಯ, ದುಃಖ, ಫ್ರಸ್ಟ್ರೇಷನ್, ಫುಲ್ಫಿಲ್ಮೆಂಟ್ ಎಲ್ಲಾನು ಇಮೋಷನ್ಸ್ ಅವ್ರಿಗೆ ಒಂದೇ ದಿನದಲ್ಲಿ ಅವ್ರಿಗೆ ನೋಡಕ್ಕಾಗುತ್ತೆ. ಆಮೇಲೆ ತುಂಬಾ ಸರ್ತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಗಳಾಗ್ಲಿ ಅಥವಾ ಸೊಸೆ ಆಗ್ಲಿ ಅವರು ಪ್ರೈಮರಿ ಕೇರ್ ಗಿವರ್ ಆಗಿ ಇರ್ತಾರೆ. ಹಿಂಗಾಗಿ ಹೆಣ್ಮಕ್ಳಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಬಿಕಾಸ್ ಇಟ್ ಇಸ್ ಅಸ್ಯೂಮ್ ದಟ್ ಹೆಣ್ಮಕ್ಳು ಕ್ಯಾನ್ ಬಿ ಬೆಟರ್ ಕೇರ್ ಗಿವರ್ಸ್, ದೇ ಕ್ಯಾನ್ ಪ್ರೊವೈಡ್ ಬೆಟರ್ ಇಮೋಷನಲ್ ಸಪೋರ್ಟ್. ಸೊ ಅನ್ಫಾರ್ಚುನೇಟ್ಲಿ ದ ಬ್ಯಾಲೆನ್ಸ್ ಇಸ್ ಟಿಪ್ಡ್ ಟುವರ್ಡ್ಸ್ ದೆಮ್ ಆಲ್ಸೋ. ಸೊ ಜಮುನಾಥನ್ ಸರ್ ಹೇಳ್ದಂಗೆ ಆರೈಕೆದಾರರಿಗೆ ಹುಷಾರಿಲ್ದಾಗ ಏನಾಗುತ್ತೆ, ತುಂಬಾ ಜನ ಅವ್ರದೇ ಕಾಯಿಲೆಗಳನ್ನ ಮ್ಯಾನೇಜ್ ಮಾಡ್ತಾರೆ, ಬಟ್ ದೇ ಕಂಟಿನ್ಯೂ ಪ್ರೊವೈಡಿಂಗ್ ಫಿಸಿಕಲಿ ಡಿಮಾಂಡಿಂಗ್ ಕೇರ್. ಸೊ ನಾನು ಹೇಳ್ದಂಗೆ ಪುಷಿಂಗ್ ದೇರ್ ಓನ್ ಅಪಾಯಿಂಟ್ಮೆಂಟ್ಸ್, ನಾಟ್ ಪ್ರೊವೈಡಿಂಗ್ ಓಕೆ ಈಗೇನ್ ತುಂಬಾ ಜಾಸ್ತಿ ಇಲ್ಲ, ಜಾಸ್ತಿ ಆದಾಗ ನೋಡ್ಕೊಳ್ಳೋಣ. ಸೊ ಇದರಿಂದ ಕೇರ್ ಗಿವರ್ ಸ್ಕಿಪ್ ದ ಡಾಕ್ಟರ್ ಅಪಾಯಿಂಟ್ಮೆಂಟ್. ಸೊ ಅವರಿಗೆ ಒಂದು ವೇಳೆ, ಯಾಕೆ ನಾವು ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಒಂದ್ ವೇಳೆ ಆರೈಕೆದಾರರಿಗೆ ಏನಾದ್ರೂ ಆಯ್ತು, ಆವಾಗ ಯಾರಿಗೆ ಆರೈಕೆ ನೀಡ್ತಾ ಇದ್ದಾರೆ ಅವ್ರಿಗೆ ಯಾರು ನೋಡ್ಕೊಳ್ತಾರೆ? ಸೊ ಕೇರ್ ಗಿವರ್ ಹೆಲ್ತ್ is equal to the care recipient safety. A caregiver who collapses cannot give care. ಅದಕ್ಕಾಗಿನೇ it is very important that the caregiver's health has to be addressed. ಸೊ ನಾವ್ ಇಷ್ಟೆಲ್ಲ ಮಾತಾಡಿದೀವಿ ಬೇರೆ ಬೇರೆ ಸಂದರ್ಭದಲ್ಲಿ, ಯಾವಾಗ ಹಿರಿಯ ಆರೈಕೆದಾರರು ಯಾವ್ಯಾವ ಸಂದರ್ಭದಲ್ಲಿ ಅವ್ರ ಆರೈಕೆ ನೀಡಬಹುದು. ಸೊ ಈಗ ಹೌ ಟು ಸಪೋರ್ಟ್ ಅನ್ನೋದ್ರ ಬಗ್ಗೆ ಒಂಚೂರು ಮಾತಾಡೋಣ. ಎನಿ ಥಾಟ್ಸ್ ಅಬೌಟ್ ದಿಸ್? ಯಾರಾದ್ರೂ ಅವ್ರ ಆಲೋಚನೆಗಳು, ಅವ್ರ ಥಾಟ್ಸ್ ಅನ್ನ ಶೇರ್ ಮಾಡ್ತಾರಾ? ಅಗೈನ್ ಮೇಡಮ್ ಬಹಳ ಹೇಳ್ತಾ ಇದ್ದೀನಿ, ಇಟ್ಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಈಗ ಒಂದ್ಸತಿ ನೀವು ಫ್ರಾಕ್ಚರ್ ಇದು ಆದಾಗ, ಸೊ ಇದು ಸುಮಾರು ಫ್ಯಾಮಿಲಿಗಳಿಗೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಇವಾಗ ಒಂದು ಕೆಲವು ಸತಿ ವಯಸ್ಸಾದವ್ರು ಇಬ್ಬಿಬ್ರೇ ಇರ್ಬೇಕಾಗ್ತಾ ಇದೆ. ಒಂದು ಕೆಲವು ಕಾರಣಗಳಿಂದ ಇಬ್ಬಿಬ್ರೇ ಇರ್ಬೇಕಾಗ್ತಾ ಇದೆ. ಮಕ್ಕಳು ದೂರ ಇರ್ಬೋದು ಅಥವಾ ಮಕ್ಕಳು ಹೊರಗಡೆ ಇರ್ಬೋದು, ಅವರವರ ವರ್ಕ್ ಪ್ಲೇಸ್ ಹತ್ರ ಇರ್ಬೇಕು ಅನ್ನೋ ಇದರಿಂದ ಅವಾಗ ನೇಬರ್ಸ್ ರೋಲ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಅವರುಗಳು ಎಷ್ಟು ಚೆನ್ನಾಗಿ ನಾವು ನೇಬರ್ಸ್ ಜೊತೆ ನಾವು ಇದಾಕೊಂಡು ಅವ್ರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಂಡಷ್ಟು ಇವ್ರಿಗೆ ಎಲ್ಡರ್ಲಿ ಪೀಪಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಒಂದು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳಲ್ಲಿ ನೀವು ಇದ್ರೆ ಅದು ಬೇಕಂತಾನೆ ನಾವು ಇರ್ಬೇಕು. ಯಾಕಂತ ಒಂದು ಅವರೇ ಹೇಳಿರ್ತಾರೆ, ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಂತಂದ್ರೆ ನಮ್ಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ. ತಕ್ಷಣ ಏನಾಯ್ತು ಅಂತಂದ್ರೆ ಒಂದು ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ಬರ್ತಾರೆ. ಯಾರಾದ್ರೂ ಬಂದು ನಿಮ್ಗೆ ಏನ್ ಹೆಲ್ಪ್ ಬೇಕು, ಅಟ್ಲೀಸ್ಟ್ ಒಂದು ಇಮಿಡಿಯೇಟ್ ಹೆಲ್ಪ್ ಏನ್ ಬೇಕು. ಸೊ ಹಾಗಾಗಿ ಎಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ಫ್ಯಾಮಿಲಿ ಸಪೋರ್ಟು, ರಿಸೋರ್ಸ್ ಪರ್ಸನ್ ಇತ್ತಿದ್ರೆ ಏನು ಯೋಚನೆ ಇಲ್ಲ. ಇಲ್ಲದೆ ಇದ್ರೆ ಫಸ್ಟ್ ನಮ್ಗೆ ರಿಲೇಟಿವ್ಸ್ ಗಿಂತ ಫಸ್ಟ್ ನಮ್ಗೆ ಹೆಲ್ಪ್ ಬರೋದು ನಮ್ಮ ನೇಬರ್ಸ್ ಆಗಿರ್ಬೋದು, ನಿಮ್ಮ ಇದ್ರ ಜೊತೆ ಕಮ್ಯುನಿಟಿ ಜೊತೆ ನೀವು ಇರ್ಬೇಕಾಗುತ್ತೆ. ಸೊ ಸಮ್ ಕೈಂಡ್ ಆಫ್ ಹೆಲ್ಪ್ ಯು ವಿಲ್ ಡೆಫಿನೆಟ್ಲಿ ಗೆಟ್. That is what you call community health support. ಹೌದು, ಕಮ್ಯುನಿಟಿ ಹೆಲ್ತ್ ಸಪೋರ್ಟ್ ಬೇಕೇ ಬೇಕು. ಅದೇನು ನೋ ಸೆಕೆಂಡ್ ಒಪಿನಿಯನ್ ಆನ್ ದಟ್ ಡಾಕ್ಟರ್, ಬಟ್ ಅಟ್ ದ ಸೇಮ್ ಟೈಮ್ ಟು ವಾಟ್ ಎಕ್ಸ್ಟೆಂಟ್ ದೇ ಕ್ಯಾನ್ ಎಕ್ಸ್ಟೆಂಡ್, that is the biggest issue. See, because these are all things that may need long term care. That is true. Whatever you have been talking is only about term care, but probably, doctor, I think one thing is that government can intervene in this.
They can provide some trained people at a lesser cost, because I think this, I mean, now we have reached a stage where professional caretaking is needed. Very true, sir. So therefore, this, I mean, when the same thing is done by a professional, it is somewhat better. Yes. Therefore, he or she can at least for some time do the care, so that the main caretaker can also take rest. Very trtrue, Yes, sir. that is the only point I like to bring up. Yes, sir. Thank you. So I think some comments are there in the chat also. I think Tangaraju Palanimuthu sir has said seniors or parents are also finding faulting with their children who are looking after them regularly. Children have to go to places to work for their livelihood. Very true. And dowry is one of the factors. Daughter-in-law would like to keep in mind the demand from her parents. Absolutely. And I think Sri Vidya has said, get help from outside, spend time in elder care facilities. Absolutely. These are some solutions that we are all looking at. So moving on, 1 second, just 1 second. I'm not able to. Okay, let me just stop sharing and share again. I'm not able to change my slides. Yeah. Stop it and then, Yeah, just stop and then start. Yeah. Then it will work, doctor. We also go to speak and. Yes. Is it visible now? Yes, doctor. It is. Oh. But you have to come to the current slide. Yeah, I'll just 1 nimisha. Just move. 1 nimisha. Take your time, doctor. Urgent. But time is urgent. Yes. The slides are really good, doctor. Very good. Thank you, sir. Okay. So now ಹೇಳ್ದಂಗೆ boundary setting ಆಗಲಿ ಮಾಲಾ ಅವ್ರು ಮಾತಾಡ್ದಂಗೆ ಸೊ ಐಡೆಂಟಿಫೈ ಅಂಡ್ ಕಮ್ಯುನಿಕೇಟ್ ಲಿಮಿಟ್ಸ್. ನಂಗೆ ಇದನ್ನ ಮಾಡಕ್ಕಾಗತ್ತೆ, ನಂಗೆ ಇದನ್ನ ಮಾಡಕ್ಕಾಗಲ್ಲ, ಆರ್ ಸೇಯಿಂಗ್ ಐ ನೀಡ್ ಹೆಲ್ಪ್, ನನಗೊಂದ್ ದಿನ ಬ್ರೇಕ್ ಬೇಕು, ಒಂದ್ ಅರ್ಧ ಗಂಟೆ ಬ್ರೇಕ್ ಬೇಕು, ದಿನಕ್ಕೆ ಇಷ್ಟು ಗಂಟೆ ನನಗ್ ಬ್ರೇಕ್ ಬೇಕು. ಇಟ್ ಇಸ್ ನೆಸೆಸರಿ ಅಂಡ್ ಇಟ್ ಇಸ್ ನಾಟ್ ಇದು ಸೆಲ್ಫಿಶ್ ಆಗಿರ್ಬಹುದು ಅಥವಾ ಒಂದ್ ಸೆಲ್ಫಿಶ್ ನೀಡ್ ಅಂತ ನೋಡ್ಬಾರ್ದು. ಇಮೋಷನಲ್ ಸಪೋರ್ಟ್, ಐ ಥಿಂಕ್ ಲೈಕ್ ದೇ ಹ್ಯಾವ್ ಕಮ್ಯುನಿಕೇಟೆಡ್ ನೇಬರ್ಸ್ ಜೊತೆ ಆಗ್ಲಿ, ನಿಮ್ದೇ ಅಟ್ಲೀಸ್ಟ್ ಒಂದು ಇಮೋಷನಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನಾವು ತುಂಬಾ ಜನಗಳ ಪೇಷಂಟ್ಸ್ ಇಲ್ಲಿ ನೋಡ್ತೀವಿ ಹೂಸ್ ಪೇರೆಂಟ್ಸ್ ಆರ್ ದೇರ್ ಅಟೆಂಡರ್ಸ್ ಅಂಡ್ ವೆನ್ ವಿ ಆಸ್ಕ್ ದೆಮ್ ನೀವ್ ಯಾರ ಜೊತೆ ಮಾತಾಡ್ತೀರಾ, ಹೂ ಡು ಯು ಕಮ್ಯುನಿಕೇಟ್ ವಿತ್, ದೇ ಸೇ ಇಲ್ಲ ನಾವು ಈ ಕಾಯಿಲೆ ಬಗ್ಗೆ ಯಾರಿಗೂ ಹೇಳಿಲ್ಲ, ಯಾಕಂದ್ರೆ ಹೇಳಿದ್ರೆ ಅವ್ರು ಏನ್ ಅನ್ಕೋತಾರೋ ಏನೋ ನಮ್ಮ, ಅಂಡ್ ಇಫ್ ಐ ವಿಲ್ ಬ್ರೇಕ್ ಡೌನ್ ಇಫ್ ಐ ಟಾಕ್ ಟು ದೆಮ್. ಸೊ ವಿ ಎಂಕರೇಜ್ ದೆಮ್ ದಟ್ ಲುಕ್ ಇಫ್ ಜಸ್ಟ್ ಬಿಕಾಸ್ ನೀವು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಇದರ ಅರ್ಥ ಅದ್ ಇಲ್ಲ ಅಂತ ಅಲ್ಲ. You still are facing those problems, and hence talking about it, having friends, even you meet madde agirbodu, many times you have to stay in hospitals for long hours, at least one listening ear where somebody is there to listen for you. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏಜ್ ಆಗ್ತಾ it is another thing is assumed that they are able to do everything on their own. ಅವ್ರಿಗೆ ಹೆಲ್ಪ್ ಸೀಕಿಂಗ್ ಇಟ್ ಸೆಲ್ಫ್ ಇಸ್ ಕನ್ಸಿಡರ್ಡ್ ಆಸ್ ಅ ವೀಕ್ನೆಸ್. ಇಲ್ಲ ನಾವು ಬೇರೆಯವ್ರ ಹೆಲ್ಪ್ ತಗೊಳ್ತಾ ಇದೀವಿ ಅಂದ್ರೆ ಇವ್ರ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅಥವಾ ಇವ್ರ ಕಷ್ಟ ಆಗ್ತಾ ಇದೆ ಅಂತಾನು ಜನ ನೋಡ್ತಾರೆ. So seek help from professional. You can seek professional help not necessarily only when you have a mental disorder. It can be for very simple things like burnout. You can meet psychiatrists, you can meet psychologists, psychiatric social workers, just a helping lending ear, ಯಾರಾದ್ರೂ ನಿಮ್ ಮಾತ್ ಕೇಳಕ್ಕೆ, ನಿಮ್ ಕಷ್ಟಗಳನ್ನ ನೋಡ್ಕೊಳಕ್ಕೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಹೇಳ್ದಂಗೆ ಡಿವೈಡ್ ಇಟ್ ಅಮಂಗ್ ದ ಫ್ಯಾಮಿಲಿ ಮೆಂಬರ್ಸ್. ಒಂದು 4-5 ಜನ ಇದ್ರೆ ಓಕೆ, ಎಲ್ಲರೂ ಒಂದ್ ಸ್ವಲ್ಪ ಹಂಚ್ಕೊಂಡ್ ಮಾಡಕ್ಕೆ. ಐ ನೋ ದರ್ ಆರ್ ಮೆನಿ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇನ್ ಇಟ್, ಬಟ್ ಇಫ್ ಇಟ್ ಕ್ಯಾನ್ ಬಿ ವರ್ಕ್ಡ್ ಔಟ್. ಆಮೇಲೆ ಒಂದ್ ಪ್ಲಾನ್ ಮಾಡಿ, ಸ್ಕೆಡ್ಯೂಲ್ ಅನ್ನ ಪ್ಲಾನ್ ಮಾಡಿದ್ರೆ ಮುಂಚಿತವಾಗಿ, ಇಫ್ ಪೀಪಲ್ ಆರ್ ವರ್ಕಿಂಗ್ ದೇ ನೋ ಓಕೆ ವೆನ್ ದೇ ಹ್ಯಾವ್ ಟು ಟೇಕ್ ಆಫ್, ವೆನ್ ದೇ ಕ್ಯಾನ್ ಡೂ ಸಮ್ ವರ್ಕ್, ಅದರ್ ಥಿಂಗ್ಸ್ ದಟ್ ನೀಡ್ ಟು ಬಿ ಡನ್ involving trained professionals. I will be speaking about some hiring professional help. Nowadays lot of hospitals offer daycare centers. There are trained professionals. ಈಗ ಸ್ನಾನ ಮಾಡ್ಸಕ್ ಆಗ್ಬೋದು, ಬ್ಯಾಂಡೇಜ್ ಬದ್ಲಿ ಮಾಡಕ್ ಆಗ್ಬೋದು, ಅವ್ರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನಡ್ಸಕ್ ಆಗ್ಬೋದು. ಯಾಕಂದ್ರೆ ಎಲ್ಡರ್ ಕೇರ್ ಗಿವರ್ಸ್, ಹಿರಿಯ ಆರೈಕೆದಾರರಿಗೆ ಫಿಸಿಕಲಿ ಅವ್ರನ್ನ ಮೂವ್ ಮಾಡಕ್ಕೆ ಸಹ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಫ್ಯೂಚರ್ ಪ್ಲಾನಿಂಗ್ ಮಾಡಕ್ಕೆ ಒಂದ್ ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನ, ಈಗ ನಾವು ಮಾನಸಿಕ ಕಾಯಿಲೆಯಲ್ಲಿ ಒಂದು ಅಡ್ವಾನ್ಸ್ ಡೈರೆಕ್ಟಿವ್ ಅಂತ ಹೇಳ್ತೀವಿ. ಒಂದು ವೇಳೆ ನಮ್ಗೆ ಈ ತರ ತೊಂದರೆಗಳಾದ್ರೆ ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ಬಹುದು, ಅಥವಾ ಈಗ ಒಬ್ಬ ತಂದೆ ತಾಯಿಗೆ ವಾಟ್ ಆಫ್ಟರ್ ಮೀ ಅಂದ್ರೆ, ಈಗ ಫಾದರ್ ಇಸ್ 80-90 years old and the daughter is 50-60, she has mental illness, what to do? ಈಗ ಅವ್ರಾದ್ಮೇಲೆ ಯಾರು ಅವರು financial responsibility. So talking about the what after me, making a trust, they can, many parents what they do is ಅವ್ರಿಗೆ ಬರೋ ಪೆನ್ಷನ್ ಅನ್ನ ಪೆನ್ಷನ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ, so that the
person with the illness gets the pension regularly. So discussing about this with your mental health professionals or with other professionals, henge ಮಾಡಬಹುದು, and making a trust and ensuring that every month this much of money is given for the care of the child, or identifying a facility, say ಒಂದು old age home shift ಆಗಬಹುದಾಗ್ಲಿ, all of them can shift together. So we also have patients ಈಗ ಓಕೆ ನಾವು ಈಗಲೇ ಶಿಫ್ಟ್ ಆಗಿ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ, ಏನ್ ನಡೀತಾ ಇದೆ ಅಂತ ನೋಡಿದ್ರೆ ನಮ್ಗೊಂದು ಆಶ್ವಾಸನೆ ಬರುತ್ತೆ, ಓಕೆ ದಿಸ್ ಇಸ್ ಹೌ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ. ಸೊ ದ್ಯಾಟ್ ಗಿವ್ಸ್ ದಮ್ ಅ ಲಾಟ್ ಆಫ್ ರಿಲೀಫ್, ಬಿಕಾಸ್ ಈಗ somebody who is in their 90 plus years, 80 plus years, they are nearing the end of their life. ಆ ಒಂದು ಟೆನ್ಷನ್ ಅಲ್ಲಿ, ಆ ಒಂದು ಅವ್ರಿಗೆ ಕಷ್ಟದಲ್ಲಿ ಏನಾಗುತ್ತೆ, ಹೆಂಗ್ ಮ್ಯಾನೇಜ್ ಮಾಡಬಹುದು ಅನ್ನೋದು, ಇಟ್ ಇಸ್ ವೆರಿ ವೆರಿ ಪೇನಿಂಗ್ ಅಂಡ್ ಟ್ರಬಲ್ಸಮ್. ಸೊ ಇದು ಒಂದು ರಿಸೋರ್ಸ್ ಶೇರ್ ಮಾಡಿದೀನಿ ನಾನು, ವೈಟ್ ಸ್ವಾನ್ ಕನ್ನಡ ಅಂತ, ಅವ್ರದ್ದೊಂದು ತುಂಬಾ ಒಳ್ಳೆ ವೆಬ್ಸೈಟ್ ಇದೆ, ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ, ಮೆಂಟಲ್ ಹೆಲ್ತ್ ಮೇಲೆ, ಫಿಸಿಕಲ್ ಹೆಲ್ತ್ ಮೇಲೆ ತುಂಬಾ ರಿಸೋರ್ಸಸ್ ಇದೆ. ಸೊ ಆಲ್ ಆಫ್ ಯು ಕ್ಯಾನ್ ಆಕ್ಸೆಸ್ ದಟ್ ವೆಬ್ಸೈಟ್ ಟು ಸಿ. You are part of that club, madam. No, sir, I'm not part of White Swan, but I have gone through that, and Nimans has had some collaborations with them as well. They have a lot of free information brochures. ಈಗ ಫಾರ್ ಎಕ್ಸಾಂಪಲ್ ವಾಟ್ ಆಫ್ಟರ್ ಮೀ ಹೆಂಗ್ ಮಾಡೋದು, ಯಾರ ಹತ್ರ ಹೋಗ್ಬೇಕು, ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ನಾವು ಟ್ರಸ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಮೆನಿ ಪೀಪಲ್ ಡೋಂಟ್ ನೋ ಆಲ್ ದೀಸ್ ಥಿಂಗ್ಸ್. ಸೊ ಇಟ್ ಇಸ್ ದೇ ನೀಡ್ ಪ್ರಾಪರ್ ಗೈಡೆನ್ಸ್, ಹೆಂಗ್ ಮಾಡ್ಬೇಕು, ಅಥವಾ ನಾವು ಒಂದು ಡೇ ಕೇರ್ ಸೆಂಟರ್ಗೆ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು. ಸೊ ದೇರ್ ಆರ್ ಅ ಲಾಟ್ ಆಫ್ ರಿಸೋರ್ಸಸ್ ಶೇರ್ಡ್ ಇನ್ ಮಲ್ಟಿಪಲ್ ಇಂಡಿಯನ್ ಲ್ಯಾಂಗ್ವೇಜಸ್. ಇಂಗ್ಲಿಷ್ ನೋಡಿದೀನಿ, ಕನ್ನಡ, ಹಿಂದಿ, ಮಲಯಾಳಂ ಸಹ ನೋಡಿದೀನಿ. There are other things, and I would suggest that you all can visit this website. It is called as White Swan Foundation. Very positive information. Because very we important share this with all information. others. Very important. Very important. Because see, although I have been in Canada, I mean Bangalore for so many years, I didn't know about this. Yes. Thank you. So, Thank you. So very yes. beautiful information. Yes. So the other thing that I want to share is, yes, as part of the Vayomanasa Sanjeevani, we are already conducting webinars. Vayomanasa Sanjeevani itself is a geriatric outreach service where geriatric health concerns, even about geriatric caregivers, ನಿಮ್ಗೆ ಅದ ಹೆಂಗೆ ನಾವು ಆರೈಕೆನ ನೀಡಬೇಕು, ಏನ್ ಮಾಡಬೇಕು, ಅದ್ರ ಬಗ್ಗೆ you can always come in and meet the geriatric team at Nimhans. So there are two new services that have started from Vayomanasa Sanjeevani. ಒಂದು Vayomanasa Sanjeevani Gruha ಅಂತ. ಸೊ ಇದು ಏನು ಅಂದ್ರೆ, ಬೆಂಗಳೂರಲ್ಲಿ 10 to 15 kilometers in the radius of Nimhans, if the elderly person has mental health difficulties, they will go there and assess them. Because many times ಅವ್ರನ್ನ ಕರ್ಕೊಂಡ್ ಬರೋದು ಆಸ್ಪತ್ರೆಗೆ, it is very difficult. And they also provide teleconsultations. So I have shared the number for that. You can also, although these are not resources specifically caregivers ಗಾಗಿ ಅಂತ ರಿಸೋರ್ಸಸ್ ಅಲ್ಲ, ಆದ್ರೆ ಅವ್ರಿಗೆ ಹೆಲ್ಪ್ ಆಗಿ ಈ ರಿಸೋರ್ಸಸ್ ಅನ್ನ ಅವರು ಯೂಸ್ ಮಾಡ್ಕೊಳ್ಬಹುದು. ಸೊ ಜೆರಿಯಾಟ್ರಿಕ್ ಮೆಂಟಲ್ ಹೆಲ್ತ್ ಗೆ. ಇನ್ನೊಂದು ಡಿಮೆನ್ಷಿಯಾ ಕಂಟಿನ್ಯೂಡ್ ಕೇರ್ ಅಂತ ಇನ್ನೊಂದು ಸರ್ವಿಸ್ ಶುರು ಮಾಡಿದ್ದಾರೆ. ಸೊ post diagnostic, it is called post diagnostic dementia support. ಇದರಲ್ಲಿ ಡಿಮೆನ್ಷಿಯಾ ಡಯಾಗ್ನೋಸಿಸ್ ಆಗಿರೋರ್ಗೆ, ಅವ್ರ ಫ್ಯಾಮಿಲಿಗೆ ಒಂದು ಡಯಾಗ್ನೋಸಿಸ್ ಆದ್ಮೇಲೆ ಏನೇನ್ ಆಸ್ಪೆಕ್ಟ್ಸ್ ಅಲ್ಲಿ ಅವ್ರ ಕೇರ್ ತಗೊಳ್ಬೇಕು, ಹೆಂಗೆ ಮಾಡ್ಬೇಕು ಅಂತ ಇದಕ್ಕೆ ಟ್ರೈನಿಂಗ್ ಕೊಡೋದಾಗ್ಲಿ, ಆರೈಕೆದಾರರಿಗೆ ಟ್ರೈನಿಂಗ್ ಕೊಡೋದಾಗ್ಲಿ, ಥೆರಪಿ ಪ್ಲಾನ್ ಮಾಡೋದಾಗ್ಲಿ, ಅದನ್ನೆಲ್ಲಾನು ವಯೋಮಾನಸ ಸಂಜೀವನಿಯಿಂದ ಈ 2 ಇನಿಷಿಯೇಟಿವ್ ಲಾಸ್ಟ್ ಇಯರ್ ಶುರು ಮಾಡಿದ್ದಾರೆ. ಒನ್ ಇಸ್ ದ ಸಂಜೀವನಿ ವಯೋಮಾನಸ ಸಂಜೀವನಿ ಗೃಹ, and the other is the post diagnostic dementia care. So post diagnostic dementia care ಅನ್ನೋದು, it is with in alliance with the Dementia India Alliance. I think somebody raised their hand. You can go ahead and unmute yourself, please. One thing, neighbors Yes. have to be closely monitored by Sorry. for the welfare of the senior citizens. They Yes. can inform close relatives or friends to take care of them, and if necessary, they can be sent for a hospital treatment. Yes. Neighbors' Yes. relationship is very, very essential for loneliness. People living lonely, or both without children or child. Many people are living in abroad. They are not coming to see their parents. Absolutely. They Yes. they are informing to their relatives or neighbors to look after their parents. These things are happening. Then the concept of old age homes is inevitable. We have to get it in the homes. Yes. And continue their lives. Yes. That's one for no. There is a government have to be look after them, but how can expect a government for each and every persons Yes. to look after them? Government is not for senior citizens, because
more than 10% people are living in India. Yes. So out of the total population of 140 crores. Yes. Yes, sir. Very true. Very valid points. Social issues is very, very important. Community development, community look after within Yes. their reach, 10 kilometer radius or 15 kilometer radius, Yes. or housing the societies or associations. They have to form themselves association and look after the senior citizens. Because relatives cannot come immediately. All. Yes. Only friends can look after them and intimate them. These Yes. are all prevailing conditions. Both are going abroad or going other states for their livelihoods, leaving Yes, their sir. Very parents. true. Very true, sir. Absolutely. I think you have raised very, very valid points. ಇವತ್ ನಾವು ಮಾತಾಡ್ತಿರೋದು ಅಂದ್ರೆ ಈ ಎಲ್ಲದಕ್ಕೂ ಒಂದು ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಇಲ್ಲ. ಆದ್ರೆ ನೀವ್ ಹೇಳ್ದಂಗೆ ಕಮ್ಯುನಿಟಿ ಸೆಂಟರ್ ಆಗಿರ್ಬಹುದು, ಒಂದು ಡೇ ಕೇರ್ ಸೆಂಟರ್ ಆಗಿರ್ಬಹುದು, ಓಲ್ಡ್ ಏಜ್ ಹೋಮ್ಸ್ ರಿಸೋರ್ಸಸ್ ಅನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ದೇ ಬಿಕಮ್ ವೆರಿ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ ಸರ್. ಸೊ ಇದ್ರ ಸಂಬಂಧಪಟ್ಟಂಗೆ ವಯೋಮಾನಸ ಸಂಜೀವನಿಯಲ್ಲಿ ಒಂದು ಆನ್ಲೈನ್ ಸಪೋರ್ಟ್ ಗ್ರೂಪ್ ಸಹ ಇದೆ. ಸೊ ನೀವು ಅದ್ರ ವೆಬ್ಸೈಟ್ ವಯೋಮಾನಸ ಸಂಜೀವನಿ ವೆಬ್ಸೈಟ್ಗೆ ಹೋದ್ರೆ ಒಂದು ಆನ್ಲೈನ್ ಸಪೋರ್ಟ್ ಗ್ರೂಪಿಗೆ ಎನ್ರೋಲ್ ಮಾಡ್ಕೊಳ್ಬಹುದು. ದೇ ಹ್ಯಾವ್ ಡಿಸ್ಕಷನ್ಸ್ ಅಂಡ್ ಮೆನಿ ಆರ್ಗನೈಸೇಷನ್ಸ್. ಐ ವಿಲ್ ಜಸ್ಟ್ ಟಾಕ್ ಅಬೌಟ್ ಇಟ್. 2 of them ಐ ವಿಲ್ ಟಾಕ್ ಅಬೌಟ್. ನೈಟಿಂಗೇಲ್ ಟ್ರಸ್ಟ್ ಅವರು ಒಂದು ಆನ್ಲೈನ್ ಸಪೋರ್ಟ್ ಗ್ರೂಪ್, ಆಫ್ಲೈನ್ ಸಪೋರ್ಟ್ ಗ್ರೂಪ್ ಎರಡನ್ನೂ ಕಂಡಕ್ಟ್ ಮಾಡ್ತಾರೆ. ಸೊ ಈ ತರ ಹಿರಿಯ ಆರೈಕೆದಾರರಿಗೆ ಅವ್ರ ಇಮೋಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ, ಅವ್ರ ಭಾವನೆಗಳು, ಅವ್ರ ಕಷ್ಟಗಳನ್ನ ಮಾತಾಡಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಖಂಡಿತ ಬೇಕು. ಸೊ upcoming online platforms as well as offline are very, very important. So Nightingale Trust ಅವರು ಬ್ಯಾಂಗ್ಳೂರಲ್ಲಿ ಸಪೋರ್ಟ್ ಗ್ರೂಪ್ಸ್ ನ ಕಂಡಕ್ಟ್ ಮಾಡ್ತಾರೆ. ಯು ಕ್ಯಾನ್ ಗೋ ಟು ದರ್ ವೆಬ್ಸೈಟ್ ಅಂಡ್ ವಿಸಿಟ್ ಇಟ್ as well. And ವಯೋಮಾನಸ ಸಂಜೀವನಿ ಆಲ್ಸೋ ಹ್ಯಾಸ್ ಆನ್ಲೈನ್ ಸಪೋರ್ಟ್ ಗ್ರೂಪ್ಸ್. ಯು ಕ್ಯಾನ್ ಜಸ್ಟ್ ವೆಬ್ಸೈಟ್ಗೆ ಹೋಗಿ ನೀವು ಒಂದು ಗೂಗಲ್ ಫಾರ್ಮ್ ಫಿಲ್ ಮಾಡಿದ್ರೆ ಯು ವಿಲ್ ಬಿ ಎನ್ರೋಲ್ಡ್ ಇನ್ ದಟ್. And the psychiatric rehabilitation services department in the Department of Psychiatry at NIMHANS also runs a road to recovery program. It is for people with mental illness, their attenders. They run regular Zoom meetings, which also you can be a part of. So ಆರೈಕೆದಾರರಿಗೆ ಅವ್ರ ಕನ್ಸರ್ನ್ಸ್ ಅನ್ನ ಕೇಳಕ್ಕೆ ಯಾರಾದ್ರೂ ಖಂಡಿತ ಬೇಕು. I'll just briefly talk about some of the schemes ನಮ್ಮ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಇರೋದು. ಒಂದು ಆಯುಷ್ಮಾನ್ ಭಾರತ್ ಯೋಜನೆ. ಇದರಲ್ಲಿ up to 5 lakhs health coverage ಬರುತ್ತೆ, and it has been extended for people who are 70+, and this includes both outpatient care and inpatient care. ನೀವು ಆಯುಷ್ಮಾನ್ ಭಾರತ್ ಅಲ್ಲಿ ಎನ್ರೋಲ್ ಮಾಡ್ಕೊಂಡ್ರೆ the associated hospitals which are there, so this takes care of the financial aspect, and it is for both APL and BPL. ಇದು ಬರೀ BPL below poverty line ಇರೋರ್ಗೆ ಮಾತ್ರ ಅಲ್ಲ, both APL and BPL ಅವರಿಗಿದೆ. ಇನ್ನೊಂದು, there is another program called as the PM special program. ಇದರಲ್ಲಿ they have enrolled to train geriatric caregivers, which we have identified is very important in many aspects: how to give physical care, how to address emotional needs, etc. I mean, what is the qualification? Idralli, yes sir. So they say that they should have a basic degree and they should be less than 40 years to enroll in that, to become a geriatric care. This is not, I think this is basically for adults, sir. But ಅವ್ರನ್ನ ಟ್ರೈನ್ ಮಾಡಿ ಇನ್ಸ್ಟಿಟ್ಯೂಷನ್ಸ್ ಅನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. Okay, ಗೊತ್ತಾಯ್ತು. Next. The third is this is the Indira Gandhi National Old Age Pension Scheme. So BPL ಇರೋರ್ಗೆ 60+ ಅವ್ರಿಗೆ 200 to 500 rupees ಮಂತ್ಲಿ ಪೆನ್ಷನ್ ಬರುತ್ತೆ. ಇನ್ನೊಂದು ರಾಷ್ಟ್ರೀಯ ವಾಯೋಶ್ರೀ ಯೋಜನಾ ಅಂತ, BPL ಹಿರಿಯರಿಗೆ ವಾಕಿಂಗ್ ಏಡ್ ಆಗ್ಬೋದು, ಹಿಯರಿಂಗ್ ಏಡ್ ಆಗ್ಬೋದು, ಈ ತರಗಳದ್ದು ಫ್ರೀ ಏಡ್ಸ್ ಬರುತ್ತೆ. ಆಮೇಲೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಆಫ್ ಎಲ್ಡರ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲಿ, PHC ಗಳಲ್ಲಿ ಜೆರಿಯಾಟ್ರಿಕ್ OPD ಸಹ ನಡೆಸ್ತಾರೆ. ಸೊ ಹಿರಿಯ ಆರೈಕೆದಾರರು ಅಲ್ಲಿ ಸಹ ಹೋಗಿ ಮಾಹಿತಿನ ನೀಡಬಹುದು. ನಮ್ಮ ನಿಮ್ಹಾನ್ಸ್ ತರಫಿಂದ ಟೆಲಿಮಾನಸ್ ಹೆಲ್ಪ್ ಲೈನ್, ಇಟ್ ಇಸ್ basically a national helpline for any concerns about mental health. Of course, all the caregivers can access, and even if you just want to have a chat that you are not doing okay, you just want to have a chat, you're more than welcome. It is available in multiple Indian languages also. The number is 14416. ಇನ್ನೊಂದು ಕೇಂದ್ರ ಸರ್ಕಾರದಿಂದ ಎಲ್ಡರ್ ಲೈನ್ ಅಂತ ಫಾರ್ ಎನಿ ಜೆರಿಯಾಟ್ರಿಕ್ ಕನ್ಸರ್ನ್ಸ್ ಗೆ ಒಂದು ಹೆಲ್ಪ್ ಲೈನ್ ನಡೆಸಿದ್ದಾರೆ. ಐ ಆಮ್ ಟೋಲ್ಡ್ ದಟ್ ಇಟ್ ರನ್ಸ್ ಫ್ರಮ್ ಮಾರ್ನಿಂಗ್ 8 to evening 8 PM, ಅಂಡ್ ದ ನಂಬರ್ ಇಸ್ 14567. ನಮ್ಮ ರಾಜ್ಯ ಸರ್ಕಾರದಿಂದ ಸರ್ ನೀವು ಮ್ಯೂಟ್ ಆಗಿದ್ದೀರಾ, ಜಂಬುನಾಥನ್ ಸರ್, ಏನ್ ಹೇಳ್ತಾ ಇದ್ದೀರಾ?
ಕರೆಕ್ಟ್ ಮಾರ್ನಿಂಗ್ 8 to ಈವ್ನಿಂಗ್ 8 ಅದು ಹಾ. ನಮ್ ಸ್ಟೇಟ್ ಅಲ್ಲಿ NMDR ರನ್ ಮಾಡ್ತಾ ಇದ್ದಾರೆ. ಎಸ್ ಎಸ್. ಸೊ ಇನ್ನೊಂದಿಷ್ಟು ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಸಂಧ್ಯಾ ಸುರಕ್ಷಾ ಯೋಜನಾ ಅಂತ ನಡೀತಾ ಇದೆ. ಸೊ ಇಟ್ ಈಸ್ ಫಾರ್ ಎಕನಾಮಿಕಲಿ ವೀಕರ್ ಏಜ್ 65 ಅಪ್ ಟು 1000 rupees ಪೆನ್ಷನ್ ಪರ್ ಮಂತ್ ಸಿಗುತ್ತೆ. ಅಂಡ್ ಯು ಕ್ಯಾನ್ ಗೋ ಟು ದಿಸ್ ವೆಬ್ಸೈಟ್ ಟು ಅಪ್ಲೈ. ಅಂಡ್ ಕರ್ನಾಟಕ ಆಲ್ಸೋ ಇಶ್ಯೂಸ್ ಸೀನಿಯರ್ ಸಿಟಿಸನ್ ID, ಸೀನಿಯರ್ ಸಿಟಿಸನ್ ಪಾಸಸ್. ಅವರಿಗೆ ಪ್ರಯಾರಿಟಿ ಆಕ್ಸೆಸ್ ಸಿಗತ್ತೆ, ಬಸ್ ಇದರಲ್ಲಿ ಡಿಸ್ಕೌಂಟ್, ಟಿಕೆಟ್ಸ್ ಅಲ್ಲಿ ಡಿಸ್ಕೌಂಟ್ ಸಿಗತ್ತೆ. ಆಮೇಲೆ ನಮ್ದು ವಯೋಮಾನಸ ಸಂಜೀವ್ನಿದು ವೆಬ್ಸೈಟ್ ಇದೆ, ದಿಸ್ ಇಸ್ ದ ನಂಬರ್. ಇನ್ನೊಂದು ನಾನು ಹೇಳ್ದಂಗೆ ನೈಟಿಂಗೇಲ್ಸ್ ಮೆಡಿಕಲ್ ಟ್ರಸ್ಟ್ ಬಗ್ಗೆ ನಾನು ಮಾತಾಡಿದ್ದೆ. ದೇ ಆಲ್ಸೋ ರನ್ ಅ ಡೇ ಕೇರ್ ಸೆಂಟರ್ ಕಾಲ್ಡ್ ಅಸ್ ಸಂಧ್ಯಾ ಕಿರಣ ಡೇ ಕೇರ್. ದೇ ಆಲ್ಸೋ ಹ್ಯಾವ್ ಅ ಹೆಲ್ಪ್ ಲೈನ್ ವಿಚ್ ಇಸ್ ದೇರ್. ಸೊ ದ ಡೇ ಕೇರ್ ಸೆಂಟರ್ ಫಾರ್ ಎಂಗೇಜ್ಮೆಂಟ್ ಆಗಿರಬಹುದು ಅವರಿಗೆ ಅಟ್ ಲೀಸ್ಟ್. ಅಂಡ್ ದಿಸ್ ಕ್ಯಾನ್ ಗಿವ್ ಅ ಲಾಟ್ ಆಫ್ ರೆಸ್ಪೈಟ್ ಹಿರಿಯ ಆರೈಕೆದಾರರಿಗೆ. ಅವ್ರ ಒಬ್ಬ ವ್ಯಕ್ತಿಗೆ ತೊಂದರೆಗಳಿಂದ ಅಟ್ ಲೀಸ್ಟ್ ಸಮ್ ಟೈಮ್ ದೇ ಕ್ಯಾನ್ ಸ್ಪೆಂಡ್ ಫ್ರೂಟ್ಫುಲಿ, ಅಂಡ್ ದಿಸ್ ಕ್ಯಾನ್ ಗಿವ್ ದಮ್ ಅ ಲಾಟ್ ಆಫ್ ರೆಸ್ಪೈಟ್. ದಿ ಅದರ್ ಇಸ್ ದ Association for Dementia. So they have dementia caregiver groups across the state. Again, ಅವ್ರದ್ದು ಸಹ ಆಫ್ಲೈನ್ ಆನ್ಲೈನ್ ಸಪೋರ್ಟ್ ಗ್ರೂಪ್ ಇದೆ. ಕೇರ್ ಗಿವರ್ಸ್ ಗೆ, ಹಿರಿಯ ಆರೈಕೆದಾರರಿಗೆ ಏನೇನ್ ಅವ್ರ ಕಷ್ಟಗಳಾಗಬಹುದು ಅದನ್ನ ಶೇರ್ ಮಾಡಕ್ಕೆ ಅಥವಾ ಹೆಂಗೆ ಆ ತೊಂದರೆಗಳಿಂದ ಆಚೆ ಬರಕ್ಕೆ ಅವರು ಗುಂಪುಗಳನ್ನ ನಡೀತಾರೆ. ಲಾಸ್ಟ್ಲಿ ನಾನು ಒಂದು ಜಸ್ಟ್ ಹೆಲ್ಪ್ ಲೈನ್ಸ್ ನಂಬರ್ ಹಾಕಿದೀನಿ. ಒಂದು VMS ಇನ್ನೊಂದು ನೈಟಿಂಗೇಲ್ಸ್ ಎಲ್ಡರ್ ಲೈನ್, ಟೆಲಿಮಾನಸ್, ವೈಟ್ ಸ್ವಾನ್ ಫೌಂಡೇಶನ್ ವೆಬ್ಸೈಟ್ ಗೆ ನೀವು ಹೋಗ್ಬೋದು. ಇನ್ನೊಂದು ಆಸ್ಪೆಕ್ಟ್ ಏನು ಅಂದ್ರೆ, ಇದು ನಿಮ್ಹಾನ್ ಸಾಂತ್ವನ ಅಂತ ನ್ಯೂರಾಲಜಿ ನ್ಯೂರೋ ರಿಹ್ಯಾಬಿಲಿಟೇಷನ್ ಡಿಪಾರ್ಟ್ಮೆಂಟ್ ಅವರು ಒಂದು ಜಾಯಿಂಟ್ ಕ್ಲಿನಿಕ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಬೇಸಿಕಲಿ ಫಾರ್ ಪ್ಯಾಲಿಯೇಟಿವ್ ಕೇರ್ ಇನ್ ನ್ಯೂರೋಲಾಜಿಕಲ್ ಇಲ್ನೆಸಸ್. ಅಂದ್ರೆ ನರದ ಸಮಸ್ಯೆದ ಎಂಡ್ ಸ್ಟೇಜ್, ಒಂದು ನ್ಯೂರೋಲಾಜಿಕಲ್ ಕ್ಯಾನ್ಸರ್ಸ್ ಆಗ್ಬೋದು, ಅವ್ರಿಗೆ ಒಂದು ಮಲ್ಟಿ ಡಿಸಿಪ್ಲಿನರಿ ಕೇರ್ ನಡ್ಸಕ್ಕೆ ಔಟ್ ಪೇಷಂಟ್ ಸರ್ವಿಸ್ ಸಹ ಇದೆ. ಆಮೇಲೆ ಈ ನಂಬರಿಗೂ ಸಹ ನೀವು ಕಾಂಟ್ಯಾಕ್ಟ್ ಮಾಡಿ you can seek help. So Sir, do you know about what are all the helps that are being provided by Santavana? Yes, ಸಾಂತ್ವನ ಕಡೆಯಿಂದ ಈಗ ನಮ್ದು ಫಿಸಿಕಲ್ ಮೆಡಿಸಿನ್ ಅಂಡ್ ನ್ಯೂರೋಲಾಜಿಕಲ್ ರಿಹ್ಯಾಬಿಲಿಟೇಷನ್ ಇದೆ. ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಕೊಡ್ತಾರೆ, ನ್ಯೂರೋ ಸರ್ಜರಿ ಅವರು. ಸೊ ವಾಟ್ ಎವರ್ ಕೇರ್ ಇಸ್ ರಿಕ್ವೈರ್ಡ್ ಫಾರ್ ದಮ್, ಈಗ ನ್ಯೂರೋಲಾಜಿಕಲ್ ಕ್ಯಾನ್ಸರ್ ಎಂಡ್ ಸ್ಟೇಜ್ ಏನೇನ್ ಅವರಿಗೆ ಕೇರ್ ಬೇಕು ಅಥವಾ ಮಾಹಿತಿ ಬೇಕು ಅದನ್ನ ಅವರು OPD ಮತ್ತೆ ಒಂದು ಈ ಹೆಲ್ಪ್ ಲೈನ್ ಸರ್ವಿಸ್ ಇಂದ ನಡೆಸ್ತಾರೆ. Exact services I am not very sure, sir. I can find out and get back. But this has been running successfully is what I know of. Okay. Because for the first time I'm hearing about this. That's why. Yes, sir. So, lastly, ನಾನು ಮಾತುಗಳನ್ನ ಮುಗಿಸ್ತೀನಿ. 1-2 ಸೇಯಿಂಗ್ ಇಂದ. ಹೊರಗೆ ನಗುತ್ತಾ ಒಳಗೆ ಅಳುವ ಮನಸ್ಸಿಗೆ ಯಾರಾದ್ರೂ ಒಬ್ರು ಆಸರೆ ಬೇಕು. ದೀಪ ತಾನು ಉರಿದು ಬೆಳಕು ಕೊಡುತ್ತದೆ. ಆ ದೀಪದ ಆರದಂತೆ ಕಾಯುವವರು ಬೇಕು, ಖಂಡಿತ. ಇದನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಿಮ್ದು ಕಮೆಂಟ್ಸ್ ಆಗಿರ್ಬೋದು, ನಿಮ್ ಏನು ಬೇರೆ ನೀವು ಏನ್ ಶೇರ್ ಮಾಡ್ಬೋದು ಅಂತ ಯು ಕ್ಯಾನ್ ಪ್ಲೀಸ್ ಗೋ ಅಹೆಡ್. Thank you, madam. What I suggest is kindly remove your this thing. I mean the sharing screen share. So that screen share, so that you can be seen full. Okay, just one second. And even people who like to talk can also see full. Yes, absolutely. I'll just stop sharing. It was very nice. Yeah, that's good. It was very nice, Nikita. Thank you so much, ma'am. Thank you. It was very nice. Very informative. See, what I would request you that please find some time to come to our English channel also. Sure, sir. Kandita. I will request Dr. Jay Kumar. Your posting, your posters have been fantastic. And the way in which you explained everything is also very calm, quiet, and at the same time, you made all the points. Thank you so much, sir. One of the best program that I attended. Chennai, please continue your good service. Thank you, sir. Thank you so much. Anybody has any other questions or anything, we can take them also. Thank you very much. You are very knowledgeable, madam. Thank you very much. Thank you so much, ma'am. Thank you. Madam, excuse me. Yes. Madam, ಅಂದ್ರೆ ಸೀನಿಯರ್ಸ್ ಗೆ ಕೌನ್ಸಿಲಿಂಗ್ ಗೆ ಏನಾದರೂ ಫೆಸಿಲಿಟಿ ಇದೆಯಾ ಮೇಡಮ್? ಸೊ ನಮ್ ನಿಮ್ಹಾನ್ಸ್ ಅಲ್ಲಿ ಒಂದು ಜೆರಿಯಾಟ್ರಿಕ್ ಸೈಕಾಟ್ರಿ ಯೂನಿಟ್ ಸೆಪರೇಟ್ ಆಗಿನೇ ಇದೆ. ಸೊ ಇಲ್ಲಿ ನೀವು ಬಂದ್ಬಿಟ್ಟು ಎನಿ ಕನ್ಸರ್ನ್ಸ್ ದಟ್ ಯು ಹ್ಯಾವ್, ಎನಿ ಪ್ರಾಬ್ಲಮ್ಸ್ ದಟ್ ಯು ಹ್ಯಾವ್, ಯು ಕ್ಯಾನ್ ಆಲ್ವೇಸ್ ಕಮ್. ಇಲ್ಲಿ ಕೌನ್ಸಿಲಿಂಗ್ ಸಹ ಮಾಡ್ತಾರೆ, ಥೆರಪಿ ಸಹ ಕೊಡ್ತಾರೆ. ನಿಮ್ದು ಏನ್ ಕನ್ಸರ್ನ್ಸ್ ಇದೆ, ಯು ಕ್ಯಾನ್ ಆಲ್ವೇಸ್ ಕಮ್ ಹಿಯರ್ ಮೇಡಮ್.
ಮೇಡಮ್ ನಾನು ಅಂದ್ರೆ ಕೇಳ್ದಂಗೆ ಒಂದಿಬ್ರು ಏನಂದ್ರು ಅಂದ್ರೆ ಕೌನ್ಸಿಲರ್ಸೇ ಒಬ್ರು ಹೇಳಿದ್ರು ಅಬೌವ್ 70 ಇದ್ದವ್ರಿಗೆಲ್ಲ ಕೌನ್ಸಿಲಿಂಗ್ ಎಲ್ಲ ವರ್ಕ್ ಆಗಲ್ಲ ಅಂತಿದ್ದಾರೆ. ಅದು ನಿಜಾನ ಹೆಂಗೆ ಅಂತ ಅದಕ್ಕೆ ಕೇಳಿದೆ ನಾನು. ಇಲ್ಲ ಖಂಡಿತ ಇಲ್ಲ. ಕೌನ್ಸಿಲಿಂಗ್ ಎಲ್ಲ ಏಜ್ ಗ್ರೂಪ್ಸ್ ಅಲ್ಲಿನೂ ವರ್ಕ್ ಆಗುತ್ತೆ. ಅದು ಅವ್ರ ಪ್ರಾಬ್ಲಮ್ ಏನಿದೆ, ಅವರ ಸಿಚುವೇಶನ್ ಏನಿದೆ, ಅದ್ರ ಮೇಲೆ ಅದು ಡಿಪೆಂಡೆಂಟ್ ಆಗುತ್ತೆ. ಸೊ ಅದನ್ನ ನಾವು ನೋಡ್ಬೇಕು. ಬಟ್ ವಯಸ್ಸು 70 ಆಗಿರ್ಲಿ 90 ಆಗಿರ್ಲಿ, ಇಟ್ ಡಸಂಟ್ ಮ್ಯಾಟರ್. ಕೌನ್ಸಿಲಿಂಗ್ ಎಲ್ಲರಿಗೂ ಖಂಡಿತ ಬೆನಿಫಿಟ್ ಆಗುತ್ತೆ. Companion should companion is must for counseling with the patient. So, I mean, again, sir, like I said, it's a very like personalized aspect. Many times, even if you come alone and if only counseling is required, again, it depends on the condition and it depends on the diagnosis. If there are cases where we only do counseling for the patients themselves without the attender. So there are different kinds of counseling, to put it very broadly. In some aspects, it is done only for the person. In some aspects, if we feel that we require the family members or the companion to be there, then we will discuss that with you. And in therapy, Yes. what we say psychotherapy, what we do, in that we ideally do it one-on-one, sir. Madam, Either friend or relative should accompany the person. No, not necessary. Again, if it depends from case to case. If we feel that it is required, then we will definitely suggest. But if not, we could do it alone as well. ಮೇಡಮ್ ಥೆರಪಿ ಅಂದ್ರೆ Yes, super. ಡಿಪೆಂಡ್ಸ್ ಆನ್ ದಿ ಪೇಷಂಟ್ ಇದಾಗತ್ತಾ, ಅಂದ್ರೆ ಎಷ್ಟು ಸೆಷನ್ಸ್ ಏನು ಅಂತೆಲ್ಲ? Yes, it depends on the patient and the diagnosis, ma'am. ಆಮೇಲೆ ನಾವು ಒಂದ್ಸಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಕ್ ಹೇಳಿದ್ರು. ಅದು ಸೋಡಿಯಂ ಏನೋ ಕಡಿಮೆ ಆಗಿರೋದಕ್ಕೆ ಅಂತರ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರು. ಅದು ನಿಜಾನಾ ಮೇಡಮ್? ಹೌದು. ಸೊ ಐ ಮೀನ್, ಈಗ ಒಂದ್ ಸಿಂಗಲ್ ಇನ್ಫಾರ್ಮೇಶನ್ ಮೇಲೆ ನಂಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಡಕ್ ಆಗದೆ ಇರಬಹುದು. ಇಲ್ಲಿ ಬಂದ್ರೆ ನಾವ್ ಇನ್ನು ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಹಾ. ಇಲ್ಲ, ನಾನು ಇಷ್ಟೇ ಕೇಳಿದೆ. ಅಂದ್ರೆ ಇಂಟರ್ನಲ್ ಈ ತರ ಏನಾದ್ರು ಇವು ವಿಟಮಿನ್ಸ್ ಇದೆಲ್ಲ ಕಡಿಮೆ ಇರೋದಕ್ಕೂ ಈ ತರದ ಮೆಂಟಲ್ ಪ್ರಾಬ್ಲಮ್ಸ್ ಆಗತ್ತಾ ಅಂತ ಕೇಳಿದೆ ನಾನು. ಖಂಡಿತ, ಇಟ್ ಇಸ್ ಪಾಸಿಬಲ್. There are some patients can have symptoms of mental illness when there are disturbances in electrolytes. Yes. ಹಾ. Okay. Thank you, madam.